Hello everyone, my name is Sudhakar. Today we are going to discuss environment and biodiversity related current affairs topics for the month of October. Okay, so let's get in. The first news is it says India's legacy waste project under Swachh Bharat Mission 2.0 has remediated just 19.43% of large dump sites by mid 2024. Okay, so what we need to do know is what is legacy waste dump sites, and why it is a concern, and how can we deal with the issue of legacy waste dump sites. Okay, see, basically ವೇಸ್ಟ್ ಅಂದ್ರೆ ಏನು? ವೇಸ್ಟ್ ಅಂದ್ರೆ ಅನ್ವಾಂಟೆಡ್ ಮೆಟೀರಿಯಲ್ ಆಫ್ಟರ್ ಯೂಸೇಜ್. ಸಿ, ನೀವು ಮನೆಯಲ್ಲಿ ಹಣ್ಣು ತರಕಾರಿ ಯೂಸ್ ಮಾಡ್ತಿರಲ್ವಾ, ಅದ್ರ ಸಿಪ್ಪೆ ಎಸಿತೀರಾ. ನಾಟ್ ಓನ್ಲಿ ದಟ್, ಪ್ಲಾಸ್ಟಿಕ್, ಗ್ಲಾಸ್, ಎಲೆಕ್ಟ್ರಾನಿಕ್ ಗೂಡ್ಸ್ ಅನ್ವಾಂಟೆಡ್ ಇದ್ದೇ ಇದ್ದಾಗ ಅವನ್ನೆಲ್ಲನೂ ಎಸಿತೀರಾ. ದಟ್ ಈಸ್ ಕಾಲ್ಡ್ ವೇಸ್ಟ್. ಸೊ ಹೋಮ್ ಅಲ್ಲಿನೂ ಇದನ್ನಾಗುತ್ತೆ, ರೈಟ್? ಹೋಮ್ ಅಲ್ಲಿ ವೇಸ್ಟ್ ಜನರೇಟ್ ಆಗುತ್ತೆ, ಸ್ಕೂಲ್ಸ್ ಅಲ್ಲಿ ಆಗುತ್ತೆ, ಆಫೀಸಸ್ ಅಲ್ಲಿ ಆಗುತ್ತೆ. ನಾಟ್ ಓನ್ಲಿ ದಟ್, ಇನ್ಸ್ಟಿಟ್ಯೂಷನ್ಸ್, ಇಂಡಸ್ಟ್ರೀಸ್, on all those areas waste gets generated, right? So over a period of time ಈ ವೇಸ್ಟ್ ಎಲ್ಲಾನು ಒಂದು ಕಡೆ ನಾವು ಡಂಪ್ ಮಾಡ್ಲೇಬೇಕಲ್ವಾ. ಸೊ ಏನಾಗುತ್ತೆ ಅಂದ್ರೆ, ಸಿಟಿ ಇದೆ, ಓಕೆ, ಸಿಟಿದಿಂದ ಹೊರಗಡೆ ನಾವು ವೇಸ್ಟ್ ಅನ್ನ ಡಂಪ್ ಮಾಡ್ತೀವಿ, ಇಲ್ಲಿ ವೇಸ್ಟ್ ನ ಡಂಪ್ ಮಾಡ್ತೀವಿ. ಸೊ ವಾಟ್ ಹ್ಯಾಪನ್ಸ್ ಈಸ್, ಓವರ್ ಅ ಪೀರಿಯಡ್ ಆಫ್ ಟೈಮ್ ಇಟ್ ಕಂಟಿನ್ಯೂಸ್ಲಿ ಗೋಸ್ ಆನ್ ಅಕ್ಯುಮುಲೇಟಿಂಗ್. ಸೊ ಅಕ್ಯುಮುಲೇಟ್ ಆಗ್ತಾ ಆಗ್ತಾ ಏನಾಗುತ್ತೆ ಅಂದ್ರೆ, ಇಟ್ ಬಿಕಮ್ಸ್ ಅ ಕೈಂಡ್ ಆಫ್ ಹಿಲ್. ಸೊ ಅದನ್ನೇ ನಾವು ಲೆಗಸಿ ವೇಸ್ಟ್ ಡಂಪ್ ಸೈಟ್ಸ್ ಅಂತ ಕರಿತೀವಿ. ದೇ ಆರ್ ಆಲ್ಸೋ ನೋನ್ ಆಸ್ ಗಾರ್ಬೇಜ್ ಹಿಲ್ಸ್. ಸೊ ಸಿಟಿ ಹೊರಗಡೆ ಗಾರ್ಬೇಜ್ ಹಿಲ್ಸ್ ಫಾರ್ಮ್ ಆಗ್ತಾ ಇದ್ದಾವೆ. ದಟ್ ಈಸ್ ವಾಟ್ ಈಸ್ ಲೆಗಸಿ ಡಂಪ್ ಸೈಟ್ಸ್. ಸೊ ಇಲ್ಲಿ ಡೆಫಿನೇಷನ್ ಕೊಟ್ಟಿದ್ದಾರೆ ನೋಡಿ. See here, legacy dump sites are waste disposal sites that have accumulated solid waste over many years in an unscientific and uncontrolled manner. ಸೊ ಎಲ್ಲಿ ನೋಡಕ್ ಸಿಗುತ್ತೆ ನಮಗೆ? ಡಿಯೋನೋರ್ ಡಂಪ್ ಸೈಟ್ ಅಂತ ಇದೆ ಮುಂಬೈಯಲ್ಲಿ, ಪಿರಾನಾ ಸೈಟ್ ಅಂತ ಇದೆ ಅಹಮದಾಬಾದ್ ಅಲ್ಲಿ, ಅಂಡ್ ಗಾಜಿಪುರ್ ಅಂಡ್ ಬಲಸ್ವಾ ಸೈಟ್ಸ್ ಇನ್ ದೆಹಲಿಯಲ್ಲಿ, ಆಮೇಲೆ ಕೊಡಿಯಂಗರ್ ಸೈಟ್ ಇನ್ ಚೆನ್ನೈ ಅಂತ. ಸೊ ದೇ ಆರ್ ಕಾಲ್ಡ್ ಎಸ್ ಗಾರ್ಬೇಜ್ ಹಿಲ್ಸ್. ಅಂಡ್ ಬೇಸಿಕಲಿ ವೇಸ್ಟ್ ಅಲ್ಲಿ ಏನಿರುತ್ತೆ? ಆರ್ಗ್ಯಾನಿಕ್ ವೇಸ್ಟ್, ರೈಟ್? ಪ್ಲಾಸ್ಟಿಕ್, ಮೆಟಲ್ಸ್, ಹಜಾರ್ಡಸ್ ಮೆಟೀರಿಯಲ್ಸ್, ಲೈಕ್ ದಟ್. ಸೊ ನಿಮ್ಗೆ ನಾನು ಒಂದು ವಿಡಿಯೋ ಶೇರ್ ಮಾಡ್ತೀನಿ. ಯು ವಿಲ್ ಈಸಿಲಿ ಕಮ್ ಟು ನೋ ವಾಟ್ ಈಸ್ ದಿಸ್ ಗಾರ್ಬೇಜ್ ಹಿಲ್ಸ್. ಇಲ್ಲಿ ನೋಡಿ, ಜಸ್ಟ್ ಪ್ಲೇ ದಿಸ್ ವಿಡಿಯೋ. ಯು ಕ್ಯಾನ್ ಸಿ ಹಿಯರ್. ಇದೆಲ್ಲಾನು ಹಿಲ್ ಫಾರ್ಮ್ ಆಗಿದೆ ನೋಡಿ, ಗಾರ್ಬೇಜ್ ಹಿಲ್. 55 meters high. It is taller than Taj Mahal. ಸೊ ನೋಡಿದ್ರಲ್ವಾ ಏನು ಅಂತ? ಪಿಕ್ಚರ್ ನೋಡಿದ್ರಿಂದ ನಿಮ್ಗೆ ಕ್ಲಾರಿಟಿ ತುಂಬಾ ಬೇಗ ಸಿಗುತ್ತೆ. ಸೊ ಅಷ್ಟೊಂದು ಡಂಪ್ ಸೈಟ್ ರೆಡಿ ಆಗ್ತಾ ಇದಾವೆ. ಸೊ ವೈ ಇಟ್ ಈಸ್ ಅ ಇಶ್ಯೂ ಅಂದ್ರೆ, ಈಗ ಆಲ್ರೆಡಿ ಇಂಡಿಯಾದಲ್ಲಿ ವಾಟ್ಸ್ ಹ್ಯಾಪನಿಂಗ್ ಈಸ್, ಆಲ್ರೆಡಿ ವಿ ಹ್ಯಾವ್ ಮೋರ್ ದೆನ್ 3000 ಲಾರ್ಜ್ ಲೆಗಸಿ ವೇಸ್ಟ್ ಡಂಪ್ ಸೈಟ್ಸ್ ಇನ್ ಇಂಡಿಯಾ. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಮೋರ್ ದೆನ್ 3000 ಲೆಗಸಿ ವೇಸ್ಟ್ ಡಂಪ್ ಸೈಟ್ಸ್ ಇನ್ ಇಂಡಿಯಾ. Out of that, more than 2000 of these sites contain more than 1000 tons of waste. ಸೊ ಇಷ್ಟೊಂದು ಡಂಪ್ ಸೈಟ್ ಇರೋದ್ರಿಂದ ಡೆಫಿನೆಟ್ಲಿ ಇಟ್ ಈಸ್ ಅ ಇಶ್ಯೂ. ಯಾಕೆ ಅಂದ್ರೆ, ನಾವು ಹಂಗೆ ಬಿಟ್ವಿ ಅಂದ್ರೆ ದೀಸ್ ಡಂಪ್ ಸೈಟ್ಸ್ ಆರ್ ಗೋಯಿಂಗ್ ಟು ಕ್ರಿಯೇಟ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಸೊ ವಾಟ್ ಆರ್ ದ ಪ್ರಾಬ್ಲಮ್ಸ್ ಆರ್ ದೇ ಗೋಯಿಂಗ್ ಟು ಕ್ರಿಯೇಟ್? ಪ್ರಾಬ್ಲಮ್ಸ್ ಲೈಕ್ ಹೆಲ್ತ್ ಹಜಾರ್ಡ್. ಸೊ ಹೆಲ್ತ್ ಇಂಪ್ಯಾಕ್ಟ್ ಆಗುತ್ತೆ, ಬಿಕಾಸ್ ದೀಸ್ ಡಂಪ್ ಸೈಟ್ಸ್ ವಿಲ್ ಅಟ್ರಾಕ್ಟ್ ಪೆಸ್ಟ್ ಅಂಡ್ ವರ್ಮಿನ್. ಸೊ ಅಲ್ಲಿ ರೆಸ್ಪಿರೇಟರಿ ಇಶ್ಯೂಸ್, ಸ್ಕಿನ್ ಡಿಸೀಸಸ್ ಅಂಡ್ ಅದರ್ ಕ್ರೋನಿಕ್ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆ ಸರೌಂಡಿಂಗ್ ಏರಿಯಾದಲ್ಲಿ. ಎನ್ವಿರಾನ್ಮೆಂಟಲ್ ಹಜಾರ್ಡು ಕೂಡ. ಯಾಕೆ ಅಂದ್ರೆ, these dump sites can lead to soil and water pollution, affecting local ecosystem, and toxic leakages can contaminate groundwater sources, harming plants and animals. ಈಗ ಟಾಕ್ಸಿಕ್ ಲೀಕೇಜ್ ಅಂದ್ರೆ, ಸೊ ಈಗ ಇದೇನು ಡಂಪ್ ಇರುತ್ತೆ ಅಲ್ವಾ,
ಡಂಪ್ ಅಲ್ಲಿ ರೈನ್ಫಾಲ್ ಆಗುತ್ತೆ, ವಾಟರ್ ಪಾಸಸ್. ಸೊ ಇಲ್ಲಿಂದ ಸಸ್ಪೆಂಡೆಡ್ ಮಟೀರಿಯಲ್ಸ್ ಕೆಮಿಕಲ್ಸ್ನೆಲ್ಲ ತಗೋರುತ್ತೆ. ಅದು ಇಟ್ ಸೀಪ್ಸ್ ಇನ್ ಟು ಗ್ರೌಂಡ್. ಸೊ ಗ್ರೌಂಡ್ ಅಲ್ಲಿ ಹೋದಾಗ ಗ್ರೌಂಡ್ ವಾಟರ್ ಪೊಲ್ಯೂಷನ್ ಆಗುತ್ತೆ. ದಟ್ ಇಸ್ ವಾಟ್ ಇಸ್ ಲೀಕೇಟ್. ಟಾಕ್ಸಿಕ್ ಲೀಕೇಟ್ ಕ್ಯಾನ್ ಕಂಟ್ಯಾಮಿನೇಟ್ ಗ್ರೌಂಡ್ ವಾಟರ್ ಸೋರ್ಸಸ್ ಅಂತ. ಓಕೆ, ಸೊ ಹೆಲ್ತ್ ಹಜಾರ್ಡ್ ಆಯಿತು, ಎನ್ವಿರಾನ್ಮೆಂಟಲ್ ಹಜಾರ್ಡ್ ಆಯಿತು, ಅಂಡ್ ಆಫ್ಟರ್ ದ್ಯಾಟ್ ಇಟ್ ಕ್ಯಾನ್ ಎಕನಾಮಿಕ್ ಇಂಪ್ಯಾಕ್ಟ್ ಅಂತ ಬರುತ್ತೆ. ಎಕನಾಮಿಕ್ ಇಂಪ್ಯಾಕ್ಟ್ ಏನಾಗುತ್ತೆ? ಎಕನಾಮಿಕ್ ಇಂಪ್ಯಾಕ್ಟ್ ಅಂದ್ರೆ ರಿಯಲ್ ಎಸ್ಟೇಟ್ ಅಫೆಕ್ಟ್ ಆಗುತ್ತೆ. ಸಿ, ನೋಬಡಿ, ಈಗ ನಾವೇನೆ ನಮ್ಮ ಸ್ಟ್ರೀಟ್ ಅಲ್ಲಿ ಏನಾದ್ರೂ ವೇಸ್ಟ್ ಇತ್ತಂದ್ರೆ ಅಲ್ಲಿ ವಾಸನೆ ಬರುತ್ತೆ ಅಂತ ಅದ್ರ ಹತ್ರ ಹೋಗೋದಿಲ್ಲ, ದೂರಿಂದ ಹೋಗ್ತೀವಿ. ಅದೇ ತರ ಎಲ್ಲೆಲ್ಲಿ ಡಂಪ್ ಸೈಟ್ ಇದೆ ಅಲ್ವಾ, ದೇರ್ ನೋಬಡಿ ಈಸ್ ಗೋಯಿಂಗ್ ಟು ಬೈ ಅ ಪ್ರಾಪರ್ಟಿ. ಸೊ ಅದು ಎಕನಾಮಿಕಲಿ ರಿಯಲ್ ಎಸ್ಟೇಟ್ ಮೇಲೆ ಅಫೆಕ್ಟ್ ಆಗುತ್ತೆ ಅಂತ ಇದೆ. ಅಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಇಟ್ ವಿಲ್ ಲೀಡ್ ಟು ಸ್ಪೇಸ್ ಕನ್ಸ್ಟೆಂಟ್. ಸಿ, ನಿಮ್ಗೆ ಗೊತ್ತಿದೆ ಸಿಟೀಸ್ ವಿಲ್ ಆಲ್ವೇಸ್ ಗ್ರೋ ಔಟ್ವರ್ಡ್. ಸೊ ಗ್ರೋತ್ ಆಗ್ತಾ ಇರುತ್ತೆ ಔಟ್ವರ್ಡ್ಲಿ. ಸೊ ಔಟ್ವರ್ಡ್ಲಿ ಗ್ರೋತ್ ಆದಾಗ ಡಂಪ್ ಸೈಟ್ ಇಲ್ಲಿದೆ ಅಂತ ತಿಳ್ಕೊಳ್ಳಿ. ಸೊ ಸಿಟಿ ಈಸ್ ಕಂಟಿನ್ಯೂಸ್ಲಿ ಗ್ರೋಯಿಂಗ್. ಸೊ ಸಿಟಿ ಗ್ರೋ ಆಗ್ತಿದ್ದಾಗ ಡಂಪ್ ಸೈಟ್ ಇರೋದ್ರಿಂದ ದೀಸ್ ಡಂಪ್ ಸೈಟ್ ವಿಲ್ ಕವರ್ ಅ ಲಾಟ್ ಆಫ್ ಲಾರ್ಜ್ ಏರಿಯಾ. ಸೊ ವೆನ್ ದೇ ಕವರ್ ಅ ಲಾಟ್ ಆಫ್ ಏರಿಯಾ, ದಿಸ್ ವಿಲ್ ಲೀಡ್ ಟು ಅ ಸ್ಪೇಸ್ ಕನ್ಸ್ಟ್ರೆಂಟ್ in urban areas. Okay, so that's also a issue. And then one more issue is fire hazard. So these dump sites pose fire hazards as decomposing organic waste can create condition conducive for spontaneous combustion. So gases ಎಲ್ಲ ರಿಲೀಸ್ ಆಗ್ತಾ ಇರುತ್ತೆ. ಸೊ ಅವಾಗ ಅಲ್ಲಿ ಫೈರ್ ಕ್ಯಾಚ್ ಆಗೋ ಚಾನ್ಸಸ್ ತುಂಬಾ ಇದೆ. ಎಕ್ಸಾಂಪಲ್, ಗಾಜಿಪುರ್ ಲ್ಯಾಂಡ್ಫಿಲ್ ಡೆಲ್ಲಿ, ಫೈರ್ ಆಫನ್ ಬ್ರೇಕ್ಸ್ ಔಟ್ ಹಿಯರ್ mostly because of the methane generated as waste decomposes. So methane gas is inflammable. ಸೊ ಗ್ಯಾಸಸ್ ರಿಲೀಸ್ ಆಗೋದ್ರಿಂದ ಅಲ್ಲಿ ಕಂಬಷನ್ ಫೈರ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ದೀಸ್ ಆರ್ ದ ವೇರಿಯಸ್ ರಿಸ್ಕ್ಸ್ ಅಸೋಸಿಯೇಟೆಡ್ ವಿತ್ ಡಂಪ್ ಸೈಟ್ಸ್. ದಟ್ಸ್ ವೈ ದೇರ್ ಇಸ್ ಎ ನೀಡ್ ಟು ಅಡ್ರೆಸ್ ದ ಇಶ್ಯೂ ಆಫ್ ಲಾರ್ಜ್ ಡಂಪ್ ಸೈಟ್ಸ್ ಇನ್ ಇಂಡಿಯನ್ ಸಿಟೀಸ್. ಸೊ ಗೋರ್ಮೆಂಟ್ ಏನ್ ಮಾಡ್ತಾ ಇದೆ ಅಂತ ಕ್ವಶನ್ ಬರುತ್ತೆ ಅಲ್ವಾ. ಸೊ ಇಷ್ಟೊಂದು ಮೋರ್ ದೆನ್ 3000 ನಮ್ಮಲ್ಲಿ ಡಂಪ್ ಸೈಟ್ ಇದಾವೆ. ಆ ಡಂಪ್ ಸೈಟ್ ದಿಂದ ಎಷ್ಟು ಇಶ್ಯೂ ಕ್ರಿಯೇಟ್ ಆಗ್ತಾ ಇದೆ. ಸೊ ಗೋರ್ಮೆಂಟ್ ಏನ್ ಮಾಡ್ತಾ ಇದೆ ಇದಕ್ಕೆ ಅಂತ ಕ್ವಶನ್ ಬರುತ್ತೆ. ಸೊ ವಾಟ್ ಗೋರ್ಮೆಂಟ್ ಈಸ್ ಡೂಯಿಂಗ್ ಇಸ್ ದೇ ಹೌ ದೇ ಆರ್ ಅಡ್ರೆಸ್ಸಿಂಗ್ ಇಸ್ ಆಸ್ ಅ ಪಾರ್ಟ್ ಆಫ್ ಸ್ವಚ್ಛ ಭಾರತ್ ಮಿಷನ್ ಅಂತ. ಸೊ ಸ್ವಚ್ಛ ಭಾರತ್ ಮಿಷನ್ ದಿಂದ ಏನ್ ಮಾಡ್ತಿದ್ದಾರೆ ಅಂದ್ರೆ, ಸೊ ಸ್ವಚ್ಛ ಭಾರತ್ ಮಿಷನ್ ಅರ್ಬನ್ 2.0, ಫಸ್ಟ್ ಇನಿಷಿಯಲಿ ಇಟ್ ವಾಸ್ ಲಾಂಚ್ಡ್ ಇನ್ 2014. Now they have come out with 2.0. So what it aims to do is it aims to create all Indian cities garbage free by 2026 and also maintain ODF status across 4,000 plus urban local bodies. So as a part of this mission, they are going to address large legacy dump site waste issue. Okay, so this you should remember. They are addressing it as a part of Swachh Bharat mission anta. ರೈಟ್. ಸೊ ಅವು ಇನ್ನೊಂದು ಇದು ಬರುತ್ತೆ, ಲೈಕ್ ಹೌ ಸೈಂಟಿಫಿಕಲಿ ಹೌ ಆರ್ ವಿ ಡೀಲಿಂಗ್ ವಿತ್ ವೇಸ್ಟ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ನೀವು ಎನ್ವಿರಾನ್ಮೆಂಟ್ ಅಲ್ಲಿ ಸ್ಟಾಟಿಕ್ ಪಾರ್ಟ್ ಬರುತ್ತೆ ವೇಸ್ಟ್ ಅಂತ. ಸೊ ವೇಸ್ಟ್ ಅಲ್ಲಿ ಡಿಫ್ರೆಂಟ್ ವೇಸ್ ಆಫ್ ಡೀಲಿಂಗ್ ವಿತ್ ವೇಸ್ಟ್ ಅಂತ ಬರುತ್ತೆ. ರೈಟ್ ನಾವು ಇಲ್ಲಿ ನಾವು ಲೆಗಸಿ ವೇಸ್ಟ್ ಡಂಪ್ ಸೈಟ್ ಅನ್ನ ಹೆಂಗ್ ಡೀಲ್ ಮಾಡ್ತಿದೀವಿ ಅಷ್ಟೇ ನೋಡ್ತೀವಿ. ಸ್ಟಾಟಿಕ್ ಅಲ್ಲಿ ನೀವು ಇನ್ ಜನರಲ್ ಹೌ ವಿ ಡೀಲ್ ವಿತ್ ವೇಸ್ಟ್ ಅಂತ ಗೊತ್ತಾಗುತ್ತೆ. ರೈಟ್. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಪ್ರೋಚ್ ಇಸ್ ಟು ಟ್ರೀಟ್ ಲೆಗಸಿ ವೇಸ್ಟ್ ಆರ್ ಏಜ್ ವೇಸ್ಟ್. ಒನ್ ಈಸ್ ಸೈಂಟಿಫಿಕ್ ಕ್ಯಾಪಿಂಗ್. ಸೊ ಏನು ಅಂದ್ರೆ, ಡಂಪ್ ಮಾಡ್ತಿರಲ್ವಾ ಆನ್ ದ ಗ್ರೌಂಡ್ ಈಸ್ ಡಿಗ್ ಅಂಡ್ ಇನ್ ದಿಸ್ ಏರಿಯಾ ವೇಸ್ಟ್ ಈಸ್ ಡಂಪ್. ದಿಸ್ ಇಸ್ ಒನ್ ವೇ ಆಫ್ ಡೀಲಿಂಗ್ ವಿತ್ ವೇಸ್ಟ್. ಅಂಡ್ ಇದನ್ನೆಲ್ಲ ಇಲ್ಲೆಲ್ಲ ವೇಸ್ಟ್ ಡಂಪ್ ಮಾಡಿ ಆಮೇಲೆ ಈ ಟಾಪ್ ಲೇಯರ್ನ ಸೀಲ್ ಮಾಡಿಬಿಡ್ತಾರೆ. ಬಟ್ ವಾಟ್ ವಿಲ್ ಬಿ ದ ಇಶ್ಯೂ ಹಿಯರ್? ಇಶ್ಯೂ ಏನಂದ್ರೆ, ದೇರ್ ಆರ್ ಚಾನ್ಸಸ್ ದಟ್ ದ ಕೆಮಿಕಲ್ಸ್ ಹಿಯರ್ because of water seepage can percolate through this side layer and pollute surrounding soil and water. So this is our attention. So scientific capping andre typically applied to landfills constructed scientifically. It involves covering the landfill with layers of materials to prevent leakage and gas emissions. So scientifically ಇಲ್ಲಿ layers of material ಇದು ಮಾಡ್ತಾರೆ so that these gases and leakage formation does not seep out of this and pollute the surrounding area. So one way is dealing with scientific capping. So the surrounding top layer and surrounding area is scientifically capped so that the leakage
and the other gases does not pass out of this landfill. Okay, so this is one way of dealing with it. What is another way of dealing with? The another way is landfill mining or biomining. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲ್ಯಾಂಡ್ ಫಿಲ್ ಬಯೋಮೈನಿಂಗ್. ಸೊ ಸಾಯಿಲ್ ಮೈನಿಂಗ್ ಅಂತ ಕೇಳ್ತಿರಲ್ವ ನೀವು. ಸೊ ವಿ ಆರ್ ಟೇಕಿಂಗ್ ಔಟ್ ದ ಸಾಯಿಲ್. ಸ್ಯಾಂಡ್ ಮೈನಿಂಗ್, ಐ ಆಮ್ ಸಾರಿ, ಸ್ಯಾಂಡ್ ಮೈನಿಂಗ್ ಅಂತ ಕೇಳ್ತೀರಾ. ಸೊ ಲ್ಯಾಂಡ್ ಫಿಲ್ ಮೈನಿಂಗ್ ಅಂದ್ರೆ ಏನು? ದಿಸ್ ಈಸ್ extraction of recyclables and other revenue generating fractions from waste materials already been disposed of by landfilling. ಸೊ ಲ್ಯಾಂಡ್ ಫಿಲ್ಲಿಂಗ್ ಇಲ್ಲಿದೆ. ಲ್ಯಾಂಡ್ ಫಿಲ್ಲಿಂಗ್ ಮೆಥಡ್ ಅಂದ್ರೆ ಅರ್ಥನ ಡಿಗ್ ಮಾಡಿ ಅಲ್ಲಿ ವೇಸ್ಟ್ ನ ಡಂಪ್ ಮಾಡೋದು. ಸೊ ಈ ಡಂಪ್ಡ್ ವೇಸ್ಟ್ ದಿಂದ ನಾವು ಏನ್ ಮಾಡ್ತಿದ್ದೇವೆ ಅಂದ್ರೆ ವಿ ಆರ್ ಗೋಯಿಂಗ್ ಟು ಎಕ್ಸ್ಟ್ರಾಕ್ಟ್ ರೀಸೈಕ್ಲೇಬಲ್ ಅಂಡ್ ಅದರ್ ರೆವೆನ್ಯೂ ಜನರೇಟಿಂಗ್ materials. So how are we going to do that? So bioremediation is one method where which aids in the process of extracting recyclables and revenue generating fractions. So bioremediation ಅಂದ್ರೆ ಏನ್ ಬರುತ್ತೆ? Bioremediation ಅಂದ್ರೆ this is nothing but inducing microorganisms like bacteria and fungi which help in decomposing organic waste. ಸೊ ಆರ್ಗ್ಯಾನಿಕ್ ವೇಸ್ಟ್ ಅಂದ್ರೆ ಪ್ಲಾಂಟ್ ಅನಿಮಲ್ಸ್ ಮೆಟೀರಿಯಲ್ ದಿಂದ ಬಂದಿದ್ದು. ಸೊ ನಾವು ಇಲ್ಲಿ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಡ್ ಮಾಡಿದ್ರೆ ಇಟ್ ವಿಲ್ ಡಿಕಂಪೋಸ್ ದ ಆರ್ಗ್ಯಾನಿಕ್ ಮೆಟೀರಿಯಲ್. ಸೊ ಅವಾಗ ಏನಾಗುತ್ತೆ ಅಂದ್ರೆ ನಾನ್ ಬಯೋಡಿಗ್ರೇಡಬಲ್ ಅಂತ ಬರುತ್ತೆ ಅಲ್ವಾ. ಸೊ ಗ್ಲಾಸಸ್ ಆಗಲಿ ಪ್ಲಾಸ್ಟಿಕ್ಸ್ ಆಗಲಿ, ದೀಸ್ ಥಿಂಗ್ಸ್ ಕ್ಯಾನ್ ಬಿ ಟೇಕನ್ ಔಟ್ ಅಂಡ್ ರೀಸೈಕಲ್ಡ್. ಸೊ ದಟ್ ಈಸ್ ವಾಟ್ ಈಸ್ ಬಯೋರೆಮಿಡಿಯೇಷನ್. ಸೊ ಇಲ್ಲಿ ಕೊಟ್ಟಿದ್ದಾರೆ ಡೆಫಿನೇಷನ್. ಇಟ್ ಈಸ್ ಅ ಮೈಕ್ರೋಬ್ ಮೀಡಿಯೇಟೆಡ್ ಡಿಗ್ರೇಡೇಷನ್ ಆಫ್ ಆರ್ಗ್ಯಾನಿಕ್ ವೇಸ್ಟ್ carried out by adding biological inoculum to the dump site. Biological inoculum is nothing but adding those microorganisms that will aid in decomposition of organic waste anta. Okay, so remember that. ಆಮೇಲೆ ರೈಟ್ ನಾವು ಈ ಲೀಗಸಿ ವೇಸ್ಟ್ ನಾವು ಟ್ರೀಟ್ಮೆಂಟ್ ಮಾಡುವಾಗ ಏನ್ ಇಶ್ಯೂ ಆಗ್ತಿದೆ ಒಂದು ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ಏನಾಗ್ತಿದೆ ಅಂದ್ರೆ ದ ಬಯೋರೆಮಿಡಿಯೇಷನ್ ಮೆಥಡ್ ವಿಚ್ ವಿ ಆರ್ ಯೂಸಿಂಗ್ ಈಸ್ ನಾಟ್ ದಟ್ ಎಫಿಷಿಯಂಟ್. ಸೊ ಇನ್ಎಫಿಷಿಯಂಟ್ ಬಯೋರೆಮಿಡಿಯೇಷನ್ ಮೆಥಡ್. ಯಾಕಂದ್ರೆ ದಿಸ್ ಸಕ್ಸೆಸ್ ಆಫ್ ಬಯೋರೆಮಿಡಿಯೇಷನ್ ಮೆಥಡ್ಸ್ ಡಿಪೆಂಡ್ ಆನ್ ಎನ್ ನಂಬರ್ ಆಫ್ ಥಿಂಗ್ಸ್ ಲೈಕ್ ಸೈಟ್ ಸ್ಪೆಸಿಫಿಕ್ ಕಂಡೀಷನ್ಸ್ including microbial population, what kind of microbes we are using, moisture level and oxygen availability. ಸೊ ಇವೆಲ್ಲ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಕಂಡೀಷನ್ ವೇರಿ ಆಗೋದ್ರ ಮೇಲೆ ಬಯೋರೆಮಿಡಿಯೇಷನ್ ಮೆಥಡ್ ಕೂಡ ವೇರಿ ಆಗ್ತಾ ಇದೆ ಸಕ್ಸೆಸ್. ಆಮೇಲೆ ಸೆಗ್ರಿಗೇಷನ್ ಆಗ್ತಾ ಇಲ್ಲ. ಸೆಗ್ರಿಗೇಷನ್ ಆರ್ಗ್ಯಾನಿಕ್ ವೇಸ್ಟು ಇನ್ಆರ್ಗ್ಯಾನಿಕ್ ವೇಸ್ಟು ಇದೆಲ್ಲ ಸೆಗ್ರಿಗೇಟ್ ಮಾಡಿದ್ರೆ ಇಟ್ ಈಸ್ ಅ ವೆರಿ ಯೂಸ್ಫುಲ್ ಪ್ರೊಸೆಸ್. ಬಟ್ ಎಲ್ಲ ವೇಸ್ಟ್ ಮಿಕ್ಸ್ ಆಗಿರೋದ್ರಿಂದ it makes bioremediation method very complex and less efficient, and it is also a slow process. So concerns in dealing with legacy waste remediation ಬಂದಾಗ inefficient bioremediation ಒಂದು ನೆನಪಿರಲಿ. ಆಮೇಲೆ ಸೊ ಈಗ ನಾವು ಡಂಪ್ ಸೈಟ್ ರಿಮೂವ್ ಮಾಡೋದಿದೆ ನಮಗೆ, ಬಟ್ ಏನಾಗ್ತಾ ಇದೆ ಅಂದ್ರೆ ಕಂಟಿನ್ಯೂಸ್ಲಿ ಅಲ್ಲಿ ಫ್ರೆಶ್ ವೇಸ್ಟ್ ಮತ್ತೆ ಡಂಪ್ ಮಾಡ್ತಾ ಇದ್ದಾರೆ. ಸೊ ದ ಲ್ಯಾಂಡ್ ಲೆಗಸಿ ಡಂಪ್ ಸೈಟ್ ಅನ್ನು ಕ್ಲಿಯರ್ ಆಗ್ತಾ ಇಲ್ಲ ಕಂಟಿನ್ಯೂಸ್ಲಿ ಡಂಪ್ ಆಗ್ತಾ ಇರೋದ್ರಿಂದ. ಆಮೇಲೆ ದೇರ್ ಇಸ್ ಆಲ್ಸೋ ಒನ್ ಮೋರ್ ಕನ್ಸರ್ನ್ ಏನು ಅಂದ್ರೆ ಈಗ ರೆಮಿಡಿಯೇಷನ್ ಮೆಥಡ್ ಯೂಸ್ ಮಾಡಿ ಏನಾಗ್ತಾ ಇದೆ ಅಂದ್ರೆ ಫೈನ್ ಸಾಯಿಲ್ ಲೈಕ್ ಮೆಟೀರಿಯಲ್ ಪ್ರೊಡ್ಯೂಸ್ ಫ್ರಮ್ ದ ರೆಮಿಡಿಯೇಷನ್ ಪ್ರೊಸೆಸ್ ಮೇ ಕಂಟೈನ್ ಹೆವಿ ಮೆಟಲ್ಸ್. ಸೊ ಬಯೋರೆಮಿಡಿಯೇಷನ್ ಮೆಥಡ್ ಯೂಸ್ ಮಾಡಿದಾಗ ಡಿಕಂಪೋಸ್ ಆದಾಗ ಸಾಯಿಲ್ ಲೈಕ್ ಪ್ರಾಡಕ್ಟ್ ಬರುತ್ತೆ. ವಾಟ್ ಈಸ್ ದ ಡೇಂಜರ್ ಈಸ್ ಇಟ್ ಮೈಟ್ ಕಂಟೈನ್ ಹೆವಿ ಮೆಟಲ್ಸ್ ವಿಚ್ ಕ್ಯಾನ್ ಕಾಸ್ ಹೆಲ್ತ್ ಅಂಡ್ ಎನ್ವಿರಾನ್ಮೆಂಟಲ್ ಹಜಾರ್ಡ್ಸ್. ಸೊ ನೀವು ಎನ್ವಿರಾನ್ಮೆಂಟಲ್ಲಿ ಅಕ್ಯುಮುಲೇಷನ್ ಬಯೋ ಮ್ಯಾಗ್ನಿಫಿಕೇಶನ್ ಅಂತ ಟಾಪಿಕ್ಸ್ ಕಲಿತೀರಾ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಹೌ ಕ್ಯಾನ್ ಹೆವಿ ಮೆಟಲ್ಸ್ ಎಂಟರ್ ಎನ್ವಿರಾನ್ಮೆಂಟ್, ಎಂಟರ್ ಫುಡ್ ಚೈನ್ ಅಂಡ್ ಕ್ರಿಯೇಟ್ ಅ ಹಜಾರ್ಡ್ ಅಂತ. ಸೊ ಇದು ಕೂಡ ಒಂದು ಕನ್ಸರ್ನ್ ಇದೆ. ಆಮೇಲೆ ಲಿಮಿಟೆಡ್ ಆಲ್ಟರ್ನೇಟಿವ್ ವೇಸ್ಟ್ ಪ್ರೊಸೆಸಿಂಗ್ ಫೆಸಿಲಿಟೀಸ್. ಸೊ ನಿಮಗೆ ವೇಸ್ಟ್ ಫೆಸಿಲಿಟೀಸ್ ಬೇರೆ ಬೇರೆ ಸೆಂಟರ್ಸ್ ಇದ್ದು ಅಂದ್ರೆ ಅಲ್ಲೇ ನೀವು ವೇಸ್ಟ್ ನ ತಗೊಂಡು ಹೋಗಿ ಟ್ರೀಟ್ ಮಾಡ್ತೀರಾ. ಯು ಡೋಂಟ್ ಗೋ ಅಂಡ್ ಡಂಪ್ ಅಂಡ್ ಕ್ರಿಯೇಟ್ ಅ ಬಿಗ್ ಗಾರ್ಬೇಜ್ ಹಿಲ್. ಸೊ ಫೆಸಿಲಿಟೀಸೇ ಇಲ್ಲ ಅಂದಾಗ ನೀವು ಕಂಟಿನ್ಯೂಸ್ಲಿ ಡಂಪ್ ಮಾಡ್ಕೋತಾ ಹೋಗ್ತೀರಾ. ಸೊ ಡಂಪ್ ಸೈಟ್ ಬೆಳಿತಾನ ಹೋಗುತ್ತೆ. ದಟ್ ಈಸ್ ಆಲ್ಸೋ ಒನ್ ಮೋರ್ ಕನ್ಸರ್ನ್. ಸೊ ರಿಮೆಂಬರ್ ದಟ್ ವಾಟ್ ಆರ್ ದ ಕನ್ಸರ್ನ್ಸ್ ರೈಟ್ ನೌ ಡೀಲಿಂಗ್ ವಿತ್ legacy dump site waste remediation. Inefficient bioremediation method, continuously fresh waste dump ಮಾಡ್ತಾ ಇದ್ದಾರೆ. ಸೊ there is a issue of heavy metals from the remediation soil and there is less waste processing facilities available ಅಂತ. ಓಕೆ, ಸೊ ಒನ್ ಟಾಪಿಕ್ ನೋಡಿದ್ವಿ ನಾವು ಈಗ.
So one more here only one more. So right now, how can what will the way going forward anta. So going forward anta andaga, see what can we do is, first step is understand the ವೇಸ್ಟ್ ಕಾಂಪೋಸಿಷನ್. ಸೊ ವೇಸ್ಟ್ ಏನಿದೆ ಅಂತ ನಿಮಗೆ ಕಾಂಪೋಸಿಷನ್ ಗೊತ್ತಿದ್ದಾಗ ವಿ ಕ್ಯಾನ್ ಅಡಾಪ್ಟ್ ಸೂಟಬಲ್ ಸ್ಟ್ರಾಟಜಿ, ಎಫೆಕ್ಟಿವ್ ಬಯೋರೆಮಿಡಿಯೇಷನ್ ಸ್ಟ್ರಾಟಜೀಸ್ ಅಂಡ್ ರೀಸೈಕ್ಲಿಂಗ್ ಎಫರ್ಟ್ಸ್. ಫಸ್ಟ್ ಅಂಡರ್ಸ್ಟ್ಯಾಂಡ್ ದ ವೇಸ್ಟ್ ಕಾಂಪೋಸಿಷನ್. ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿ, ನೀವು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಫಾರ್ ವೇಸ್ಟ್ ಮ್ಯಾನೇಜ್ಮೆಂಟ್ ಲೈಕ್ ಕಲೆಕ್ಷನ್ ಅಂಡ್ ಸಾರ್ಟಿಂಗ್ ಸೆಂಟರ್ಸ್ ಎಸ್ಟಾಬ್ಲಿಷ್ ಮಾಡಿ, ಮೆಟೀರಿಯಲ್ ರಿಕವರಿ ಫೆಸಿಲಿಟೀಸ್ ಎಸ್ಟಾಬ್ಲಿಷ್ ಮಾಡಿ, ವೆಟ್ ಅಂಡ್ ಡ್ರೈ ವೇಸ್ಟ್ ಪ್ರೊಸೆಸಿಂಗ್ ಫೆಸಿಲಿಟೀಸ್ನ ಎಸ್ಟಾಬ್ಲಿಷ್ ಮಾಡಿ ಅಂತ. ಆಮೇಲೆ ಫೋಕಸ್ ಆನ್ ಆರ್ಗ್ಯಾನಿಕ್ ವೇಸ್ಟ್ ಟ್ರೀಟ್ಮೆಂಟ್. ಸೊ ಆರ್ಗ್ಯಾನಿಕ್ ವೇಸ್ಟ್ ಇಸ್ ಸಮಥಿಂಗ್ ವಿಚ್ ಕಮ್ಸ್ ಫ್ರಮ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್. ಏನ್ ಮಾಡಿ ಅಂದ್ರೆ, ಪ್ರಮೋಟ್ ದ ಟ್ರೀಟ್ಮೆಂಟ್ ಆಫ್ ಆರ್ಗ್ಯಾನಿಕ್ ವೇಸ್ಟ್ ಟು ಕಂಪೋಸ್ಟಿಂಗ್ ಅಂಡ್ ಬಯೋಮಿಥನೇಷನ್ ಟು ಕನ್ವರ್ಟ್ ವೇಸ್ಟ್ ಇಂಟು ಫೈಲ್, ರೆಡ್ಯೂಸಿಂಗ್ ಲ್ಯಾಂಡ್ ಫಿಲ್ ಪ್ರೆಷರ್. ಸೊ ನೀವು ಕಂಪೋಸ್ಟ್ ಬಯೋಮಿಥನೇಷನ್ ಮಾಡಿ ಅವನ್ನ ಕನ್ವರ್ಟ್ ಮಾಡಿದ್ರೆ ಫ್ಯೂಯಲ್ ಆಗಿ ಲ್ಯಾಂಡ್ ಫಿಲ್ ಮಾಡೋ ಅವಶ್ಯಕತೆನೆ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ರೈಟ್. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಆಫ್ ಗೌರ್ಮೆಂಟ್ ರೂಲ್ಸ್ ಲೈಕ್ ಪೊಲ್ಯೂಟರ್ ಪೇಸ್ ಪ್ರಿನ್ಸಿಪಲ್. ಸೊ ಯಾರು ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಿದಾರಲ್ಲೋ ಅವ್ರಿಗೆ ನೀವು ಪೇ ಮಾಡೋ ತರ ಮಾಡಿದ್ರೆ ದೇ ವಿಲ್ ಬಿಕಮ್ ರೆಸ್ಪಾನ್ಸಿಬಲ್ ಅಂಡ್ ರೆಡ್ಯೂಸ್ ದ ಅಮೌಂಟ್ ಆಫ್ ವೇಸ್ಟ್ ದಟ್ ಈಸ್ ಪ್ರೊಡ್ಯೂಸ್ಡ್. ಆಮೇಲೆ 4R ಪ್ರಿನ್ಸಿಪಲ್ ಅಂತಿದೆ. ವಾಟ್ ಈಸ್ ದಿಸ್ 4R? ರೆಡ್ಯೂಸ್, ರಿಯೂಸ್, ರೀಸೈಕಲ್ ಅಂಡ್ ರಿಕವರ್ ಪ್ರಿನ್ಸಿಪಲ್ ಅಟ್ ಹೋಮ್ ಅಂಡ್ ಅಟ್ ವರ್ಕ್ ಟು ರೆಡ್ಯೂಸ್ ವೇಸ್ಟ್ ಜನರೇಟೆಡ್. ಸೊ ರೆಡ್ಯೂಸ್ ಅಂದ್ರೆ ವೇಸ್ಟ್ ದ ವರ್ಡ್ಸ್ ಆರ್ ಸೆಲ್ಫ್ ಎಕ್ಸ್ಪ್ಲನೇಟರಿ. ಕಡಿಮೆ ಮಾಡಿ, ಮತ್ತೆ ಯೂಸ್ ಮಾಡಿ, ಮತ್ತೆ ಅದನ್ನ ರೀಸೈಕಲ್ ಮಾಡಿ, ಆಮೇಲೆ ರಿಕವರ್ ಮಾಡಿ, ವಾಟ್ ಎವರ್ ಮೆಟೀರಿಯಲ್ ವಿ ಕ್ಯಾನ್ ರಿಕವರ್ ಅಂತ. ಆಮೇಲೆ ಯುಟಿಲೈಸೇಷನ್ ಆಫ್ ಸ್ಕ್ರಾಪ್ ಮೆಟೀರಿಯಲ್. ಇಂಪ್ಲಿಮೆಂಟ್ ಸಿಸ್ಟಮ್ ಟು ರಿಕವರ್ ಸ್ಕ್ರಾಪ್, ಪಾಲಿಮರಿಕ್ ಅಂಡ್ ಕಂಬಸಿಬಲ್ ಮೆಟೀರಿಯಲ್ಸ್. 4 to 19% ಆಫ್ ಲೆಗಸಿ ವೇಸ್ಟ್ ಅಲ್ಲಿ ಸ್ಕ್ರಾಪ್, ಪಾಲಿಮರಿಕ್ ಅಂಡ್ ಕಂಬಸ್ಟಿಬಲ್ ಮೆಟೀರಿಯಲ್ಸ್ ನಾವು ರಿಕಾರ್ಡ್ ಮಾಡಬಹುದು, which can be used for producing refuse derived fuel for electricity generation. So this can also be done. Okay. Then one more thing is integrating, informal workers. So ಈಗ ವೇಸ್ಟ್ ಕಲೆಕ್ಟ್ ಮಾಡಕ್ಕೆ ವರ್ಕರ್ಸ್ ಬರ್ತಿರ್ತಾರಲ್ವಾ, ಇಫ್ ಯು ಇನ್ಕ್ರೀಸ್ ದೇರ್ ವೇಜಸ್, ಯು ಆಲ್ಸೋ ಟ್ರೈನ್ ದಮ್, ದಟ್ ವಿಲ್ ಬಿ ಆಲ್ಸೋ ಬಿ ಹೆಲ್ಪ್ಫುಲ್ ಅಂತ ಇದೆ ಇಲ್ಲಿ. ಓಕೆ, ಜಸ್ಟ್ 1 second. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, integration of informal waste workers in waste management chain. Mechanisms must be established that guarantees fair wages, access to benefits to these informal workers. ಸೊ ಇನ್ಫಾರ್ಮಲ್ ಲೆಕ್ಕನೆ ಅಂದಾಗ ಜಾಬ್ ಸೆಕ್ಯೂರಿಟಿ, ಆಮೇಲೆ ಪೇಮೆಂಟ್, ವೇಜಸ್ ಕೂಡ ಜಾಸ್ತಿ ಇರೋದಿಲ್ವಾ. ಸೊ ಅವ್ರಿಗೆ ಸರಿಯಾದ ವೇತನ ಕೊಡಬೇಕು, ಆಮೇಲೆ ಅವ್ರಿಗೂ ಟ್ರೈನ್ ಮಾಡಬೇಕು ಅಂತ ಹೇಳಿದ್ದಾರೆ. ಪ್ರೋಗ್ರಾಮ್ಸ್ ಅಂಡ್ ಡೆವಲಪ್ ದರ್ ಸ್ಕಿಲ್ಸ್ ಇನ್ ವೇಸ್ಟ್ ಸಾರ್ಟಿಂಗ್, ರೀಸೈಕ್ಲಿಂಗ್ ಅಂಡ್ ಸೇಫ್ ಹ್ಯಾಂಡ್ಲಿಂಗ್ ಪ್ರಾಕ್ಟೀಸಸ್ ಅಂತಾನು ಕೊಟ್ಟಿದ್ದಾರೆ. ದಿಸ್ ವಿಲ್ ಹೆಲ್ಪ್ ಇನ್ ಇಂಪ್ರೂವಿಂಗ್ ಓವರ್ ಆಲ್ ವೇಸ್ಟ್ ಮ್ಯಾನೇಜ್ಮೆಂಟ್ ಎಫಿಸಿಯನ್ಸಿ. ಸೊ ನಾವು ಈ ಟಾಪಿಕ್ ಅಲ್ಲಿ ಏನ್ ಕಲಿತೀವಿ ಅಂದ್ರೆ, ವಾಟ್ ಈಸ್ legacy waste dump site, why it is a concern, because more than 3000 legacy dump sites idave. At what government is doing, government is addressing the issue as a part of Swachh Bharat mission anta. Why should we address the issue? Because if you don't address, it is going to create health hazard, economic hazard, environmental hazard, fire hazards and all those stuff. So and right now how are we addressing, like things like scientific capping and biomining, ಆಮೇಲೆ ಬಯೋರೆಮಿಡಿಯೇಷನ್ ಅಲ್ಲಿನೂ ಯೂಸ್ ಆಗ್ತಾ ಇದೆ. ದೇರ್ ಆರ್ ಸರ್ಟನ್ ಕನ್ಸರ್ನ್ಸ್ ಅಸೋಸಿಯೇಟೆಡ್ ವಿತ್ ಡೀಲಿಂಗ್ ವಿತ್ ದಟ್ ಅಂಡ್ ಹೌ ವಿ ಗೋ ಫಾರ್ವರ್ಡ್ ಇನ್ ಡೀಲಿಂಗ್ ವಿತ್ ವೇಸ್ಟ್ ಮ್ಯಾನೇಜ್ಮೆಂಟ್ ಆರ್ ಲೆಗಸಿ ವೇಸ್ಟ್ ಡಂಪ್ ಸೈಟ್ಸ್ ಅಂತ. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ನೋಡಿದ್ರೆ ನೀವು ಏನ್ ನೆನ್ಪಿಟ್ಕೋಬೇಕು ಅಂದ್ರೆ, ಬೇಸಿಕಲಿ ಸ್ವಚ್ಛ ಭಾರತ್ ಮಿಷನ್, ಅರ್ಬನ್ 2.0 ಅದ್ರ ಬಗ್ಗೆ ನೆನ್ಪಿಟ್ಕೋಬೇಕು. ಲೆಗಸಿ ಡಂಪ್ ಸೈಟ್ ಅಂದ್ರೇನೆ ಏನು ಅಂತ ನೆನ್ಪಿಟ್ಕೋಬೇಕು. ಓಕೆ, ಅಂಡ್ ಅಪಾರ್ಟ್ ಫ್ರಮ್ ದಟ್ ಬಯೋರೆಮಿಡಿಯೇಷನ್ ಮೆಥಡ್ ಅಂದ್ರೆ ಏನು ಅಂತ ನಿಮ್ಗೆ ಗೊತ್ತಿರಬೇಕು. ಓಕೆ, ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ಪ್ರಿಲಿಮ್ಸ್ ಅಂಡ್ ದಿಸ್ ಈಸ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಟಾಪಿಕ್. ಸೊ ನೆಕ್ಸ್ಟ್ ಟಾಪಿಕ್ ನೋಡೋಣ. ನೆಕ್ಸ್ಟ್ ಟಾಪಿಕ್ ಬಂದು ನೇಚರ್ ರಿಸ್ಟೋರೇಷನ್ ಲಾ ಇನ್ ಇಂಡಿಯಾ ಅಂತ ಇದೆ. ಸೊ ಏನಿದು ನ್ಯೂಸ್ ಅಲ್ಲಿ ಏನಿದೆ ಅಂದ್ರೆ, ಯುರೋಪಿಯನ್ ಯೂನಿಯನ್ಸ್ ನೇಚರ್ ರಿಸ್ಟೋರೇಷನ್ ಲಾ ಟು ರಿಸ್ಟೋರ್ ನೇಚರ್ ವಾಸ್ ಗಿವನ್ ಅ ಗ್ರೀನ್ ಲೈಟ್ ಬೈ ಯುರೋಪಿಯನ್ ಪಾರ್ಲಿಮೆಂಟ್ ಅಂತ ಇದೆ. ಓಕೆ, ಸೊ ಏನಿದು ನೇಚರ್ ರಿಸ್ಟೋರೇಷನ್ ಲಾ? ಸೊ ನೇಮ್ ಇಟ್ ಸೆಲ್ಫ್ ಇಟ್ ಸೇಸ್ ವಿ ವಾಂಟ್ ಟು ರಿಸ್ಟೋರ್ ನೇಚರ್ ಟು ಇಟ್ಸ್ ಒರಿಜಿನಲ್ form. Okay, so this is a law
by European Union to tackle triple crisis of climate change, biodiversity loss, and environmental degradation. Okay, so law triple crisis na deal ಮಾಡೋಕ್ಕೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇಟ್ ಈಸ್ ಪಾರ್ಟ್ ಆಫ್ ಯುಎಸ್ ಬಯೋಡೈವರ್ಸಿಟಿ ಸ್ಟ್ರಾಟಜಿ 2030 ಅಂಡ್ ಯುರೋಪಿಯನ್ ಗ್ರೀನ್ ಡೀಲ್ ಅಂತ. ಸೊ ಏನ್ ಆಬ್ಜೆಕ್ಟಿವ್ ಇದೆ ಅಂದ್ರೆ ಅವ್ರದ್ದು ರಿಸ್ಟೋರ್ 20% ಆಫ್ ಯುಎಸ್ ಲ್ಯಾಂಡ್ ಅಂಡ್ ಸಿ ಏರಿಯಾಸ್ ಬೈ 2030, expanding to 90% by 2050, restoration of 30% of degraded habitats by 2030, 60% by 2040, and 90% by 2050, restore 25,000 kilometers of rivers, plant 3 billion trees. So EU facts ನೀವು ನೆನ್ಪಿಟ್ಕೋ ಅವಶ್ಯಕತೆ ಇಲ್ಲ, ಬಟ್ ನೋ ವಾಟ್ ದೇ ಆರ್ ಡೂಯಿಂಗ್ ಅಂತ. So it targets degraded ecosystems like forest, rivers, and wetlands, especially those in Natura 2000. ಓಕೆ, ಸೊ ಇದು ನಿಮಗೆ ಪ್ರಿಲಿಮ್ಸ್ ಅಲ್ಲಿ ಸ್ಟ್ರೇಟ್ ಫಾರ್ವರ್ಡ್ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಆಗುತ್ತೆ, ನೆನ್ಪಿಟ್ಕೊಳ್ಳಿ. ನೇಚುರಾ 2000 ಈಸ್ ನಥಿಂಗ್ ಬಟ್ ಪ್ರೊಟೆಕ್ಟೆಡ್ ಏರಿಯಾಸ್ ಇನ್ ಯುರೋಪಿಯನ್ ಕೌನ್ಸಿಲ್. ಸೊ ನೇಚರ್ ರಿಸ್ಟೋರೇಷನ್ ಲಾ ಅಲ್ಲಿ ಅವರು ಈ ಏರಿಯಾಸ್ನ ಟಾರ್ಗೆಟ್ ಮಾಡಿ ಅಲ್ಲಿ ಇಂಪ್ರೂವ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ. ಓಕೆ, ಸೊ ಇನ್ನು ಯುರೋಪಿಯನ್ ಯೂನಿಯನ್ ಹ್ಯಾಸ್ ಪಾಸ್ ದಿಸ್ ಟು ಅಡ್ರೆಸ್ ಅ ಟ್ರಿಪಲ್ ಕ್ರೈಸಿಸ್ ಆಫ್ ಕ್ಲೈಮೇಟ್ ಚೇಂಜ್, ಬಯೋಡೈವರ್ಸಿಟಿ ಲಾಸ್ ಅಂಡ್ ಎನ್ವಿರಾನ್ಮೆಂಟ್ ಡಿಗ್ರೇಡೇಷನ್. ಸೊ ಏನಿದ್ರ ಸಿಗ್ನಿಫಿಕೆನ್ಸ್ ಅಂತ ಬರುತ್ತೆ ಅಲ್ವಾ. ಸಿಗ್ನಿಫಿಕೆನ್ಸ್ ಅಂತ ಬಂದ್ರೆ ಇದ್ರ ಸಿಗ್ನಿಫಿಕೆನ್ಸ್ ಎಲ್ಲಿ ಬರುತ್ತೆ ಅಂದ್ರೆ ಇಟ್ ಹೆಲ್ಪ್ಸ್ ಇನ್ ಕ್ಲೈಮೇಟ್ ಮಿಟಿಗೇಷನ್. ಸೊ ಕ್ಲೈಮೇಟ್ ಮಿಟಿಗೇಷನ್ ಅಂದ್ರೆ ರೆಡ್ಯೂಸಿಂಗ್ ದ ಅಮೌಂಟ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಇನ್ ದ ಅಟ್ಮಾಸ್ಫಿಯರ್. ಸೊ ಹೆಲ್ದಿ ಎಕೋಸಿಸ್ಟಮ್ಸ್ ಅಬ್ಸಾರ್ಬ್ ಕಾರ್ಬನ್ ಎಮಿಷನ್ಸ್. ಲೈಕ್ ಏನಾಗುತ್ತೆ ಅಂದ್ರೆ ಫಾರೆಸ್ಟ್ ಇತ್ತು ಅಂದ್ರೆ more number of trees will absorb more carbon dioxide from the atmosphere. So global warming na ಕಡಿಮೆ ಮಾಡುತ್ತೆ. ಮೂಮೆಂಟ್ there is global warming address ಆಯಿತು ಅಂದರೆ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಇರೋದೇ ಇಲ್ಲ. ಸೊ ಇಟ್ ಹೆಲ್ಪ್ಸ್ ಇನ್ ಕ್ಲೈಮೇಟ್ ಮಿಟಿಗೇಷನ್ ಅಂಡ್ ರೆಡ್ಯೂಸ್ ಎಕ್ಸ್ಟ್ರೀಮ್ ವೆದರ್ ಇಂಪ್ಯಾಕ್ಟ್ಸ್ ಅಂತ. ಆಮೇಲೆ ಬಯೋಡೈವರ್ಸಿಟಿ ಪ್ರಿಸರ್ವೇಷನ್, ಎಸ್. ಸೊ ಮೂಮೆಂಟ್ ದೇರ್ ಆರ್ ಹೆಲ್ದಿ ಹ್ಯಾಬಿಟ್ಯಾಟ್ಸ್, ಒನ್ ಆಫ್ ದ ರೀಸನ್ ಫಾರ್ ಬಯೋಡೈವರ್ಸಿಟಿ ಅಂದ್ರೆ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್ ಅರೌಂಡ್ ಅಸ್, ರೈಟ್. ಬಯೋಡೈವರ್ಸಿಟಿ ಅಂದ್ರೆ ಪ್ಲಾಂಟ್ಸ್ ಅಂಡ್ ಎನಿಮಲ್ಸ್, ಆಲ್ ದೋಸ್ ಥಿಂಗ್ಸ್ ಅರೌಂಡ್ ಅಸ್. ಒನ್ ಆಫ್ ದ ರೀಸನ್ ಫಾರ್ ದೇರ್ ಲಾಸ್ ಈಸ್ ಲಾಸ್ ಆಫ್ ಹ್ಯಾಬಿಟ್ಯಾಟ್. ಸೊ ಹ್ಯಾಬಿಟ್ಯಾಟೇ ಇಲ್ಲ ಅಂದಾಗ ವಾಟ್ ವಿಲ್ ದೇ ಈಟ್, ವೇರ್ ವಿಲ್ ದೇ ಸ್ಟೇ, ಆಲ್ ದಿಸ್ ಸ್ಟಫ್ಸ್ ವಿಲ್ ಹ್ಯಾಪನ್. So moment you restore their habitats, it will support all those species and vital ecosystems that are essential for pollinators, agriculture, and food security. So biodiversity preservation ಆಗುತ್ತೆ, and it will also helps in agriculture. Pollinators play a very role in food, agriculture productivity and all those stuff. Okay, ಆಮೇಲೆ ಎಕನಾಮಿಕ್ ಗೇನ್ಸ್ ಕೂಡ ಸಿಗ್ನಿಫಿಕೆನ್ಸ್ ಅಂದ್ರೆ ಏನಾಗುತ್ತೆ ಅಂದ್ರೆ this nature restoration can generate significant economic returns by enhancing agricultural productivity. So pollinators will play a significant role in agriculture productivity, water security, and creating jobs particularly in rural areas ಅಂತ ಇದೆ. ಸೊ ಅವರ ಅಸೆಸ್ಮೆಂಟ್ ಏನ್ ಹೇಳ್ತಿದೆ ಅಂದ್ರೆ ಎಕನಾಮಿಕ್ ಬೆನಿಫಿಟ್ಸ್ ಫ್ರಮ್ euro 1.86 trillion by 2050, restore action compared to euro 154 billion cost. ಸೊ ಟ್ರಿಲಿಯನ್ ಅಂತ ಇದೆ, ಇದು ಬಿಲಿಯನ್ ಇದೆ. ಓಕೆ, ಸೊ ದೇರ್ ಈಸ್ ಗೋಯಿಂಗ್ ಟು ಬಿ ರಿಟರ್ನ್ಸ್ ಎಕನಾಮಿಕಲಿ. ಆಮೇಲೆ ಇಟ್ ಈಸ್ ಇನ್ ಲೈನ್ ವಿತ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 15. ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ 15 ಲೈಫ್ ಆನ್ ಲ್ಯಾಂಡ್ ಅಂತ ಇರುತ್ತೆ, ಬೈ ಪ್ರಮೋಟಿಂಗ್ ಸಸ್ಟೈನಬಲ್ ಲ್ಯಾಂಡ್ ಯೂಸ್ ಅಂಡ್ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಶನ್, ಅಂಡ್ ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಕ್ಲೈಮೇಟ್ ರೆಸಿಲಿಯನ್ಸ್. Restored ecosystems can act as buffer against climate change effects like floods, droughts, improving environmental stability. ಮೀನಿಂಗ್ ಏನು ಅಂದ್ರೆ ಈಗ ಇಕೋಸಿಸ್ಟಮ್ ಅಂದ್ರೆ ವೆಟ್ಲ್ಯಾಂಡ್ ಕೂಡ ಇಕೋಸಿಸ್ಟಮ್. ಸೊ ಲಾಸ್ ಆಫ್ ವೆಟ್ಲ್ಯಾಂಡ್ಸ್ ಇನ್ ಅಂಡ್ ಅರೌಂಡ್ ಸಿಟೀಸ್ ಈಸ್ ಒನ್ ಆಫ್ ದ ರೀಸನ್ ಫಾರ್ ಅರ್ಬನ್ ಫ್ಲಡ್ಸ್. ಸೊ ಮೂಮೆಂಟ್ ಯು ರಿಸ್ಟೋರ್ ವೆಟ್ಲ್ಯಾಂಡ್ಸ್, ವಾಟ್ ವಿಲ್ ಹ್ಯಾಪನ್ ಈಸ್ ಇಟ್ ವಿಲ್ ರೆಡ್ಯೂಸ್ ಸಿಚುವೇಶನ್ಸ್ ಲೈಕ್ ಅರ್ಬನ್ ಫ್ಲಡ್ಸ್. ಸೊ ದಿಸ್ ಈಸ್ ವಾಟ್ ದೇ ಸೇ ವೆನ್ ದೇ ಸೇ ಕ್ಲೈಮೇಟ್ ರೆಸಿಲಿಯನ್ಸ್ ಅಂತಾನು ಹೇಳ್ತಾ ಇದ್ದಾರೆ. ಓಕೆ, ಸೊ ಸಿಗ್ನಿಫಿಕೆನ್ಸ್ ನಿಮ್ಗೆ ನೆನಪಿರ್ಬೇಕು. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ನೇಚರ್ ರಿಸ್ಟೋರೇಷನ್ ಲಾ? It helps in climate mitigation, biodiversity preservation, economic gains, sustainable development goals, and climate resilience. So European Union law ತಂದಿದೆ, ರೈಟ್. ಸೊ ಈಗ ಯುರೋಪಿಯನ್ ಯೂನಿಯನ್ ತಂದಿದೆ ಅಂದ್ರೆ ಡು ವಿ ರಿಯಲಿ ನೀಡ್ ಸಚ್ ಲಾ ಇನ್ ಇಂಡಿಯಾ? ಕ್ವಶನ್ ಬರುತ್ತೆ ಅಲ್ವಾ. ಸೊ ಇಂಡಿಯಾದವರು ಲಾ ತರಬೇಕಾ ತರಬಾರ್ದಾ ಅಂತ. ವಾಟ್ ವಿ ಸೇ ಇಸ್ ದೇರ್ ಈಸ್ ಅ ನೀಡ್ ಟು ಬ್ರಿಂಗ್ ಸಚ್ ಲಾ ಇನ್ ಇಂಡಿಯಾ ಆಲ್ಸೋ. Why do you say there is a need for such law? See, ರಿಸ್ಟೋರೇಷನ್
ರಿಸ್ಟೋರೇಷನ್ ಮೀನಿಂಗ್ ಅಂದ್ರೆ ಬ್ರಿಂಗಿಂಗ್ ಸಮಥಿಂಗ್ ಟು ಇಟ್ಸ್ ಒರಿಜಿನಲ್ ಪೊಸಿಷನ್. ಸೊ ನೇಚರ್ನ ನಾವು ಒರಿಜಿನಲ್ ಪೊಸಿಷನ್ಗೆ ತರಬೇಕು ಅಂತ ಮಾಡ್ತಿದ್ವಿ. ನೇಚರ್ ಅಂದ್ರೆ ಏನೇನ್ ಬರುತ್ತೆ ಇಲ್ಲಿ ಹೇಳಿ? ಫಾರೆಸ್ಟ್, ರೈಟ್? ನೇಚರ್ ಅಂದ್ರೆ ಬಯೋಟಿಕ್ ಅಬಯೋಟಿಕ್ ಕಂಪೋನೆಂಟ್ಸ್ ಅರೌಂಡ್ ಅಸ್. ಸೊ ಒನ್ ಈಸ್ ಫಾರೆಸ್ಟ್, ಸಾಯಿಲ್, ವಾಟರ್, ಏರ್, biodiversity, all plants and animals. So this is all these are constituting nature. Over a period of years, what we have seen is there is significant decline in all these things. So these ಇಲ್ಲಿ facts ಅನ್ನ ಹೇಳ್ತವೆ ನೋಡಿ ನೀವು. Just see here, one second. So ಏನ್ ಹೇಳ್ತಾ ಇದೆ ನೋಡಿ. Deforestation. Since 2008-9, over 3 lakh hectares of forest land has been diverted in India. So there is continuously depletion of forest areas in India. That's why we have to bring nature restoration law. There is continuous degradation of land. About 97.85 million hectares of land is degraded in India. That's why we have to bring nature restoration law. Most rivers, lakes, surface water in India are polluted. Almost central pollution control central pollution control board has identified 311 polluted river stretches on 279 rivers in 30 states. So ಎಲ್ಲ ವಾಟರ್ ಪೊಲ್ಯೂಷನ್ ಕೂಡ ಇದೆ. ದಟ್ಸ್ ವೈ ವಿ ಹ್ಯಾವ್ ಟು ಬಿಂಗ್ ನೇಚರ್ ರಿಸ್ಟೋರೇಷನ್ ಲಾ. ಗ್ರೌಂಡ್ ವಾಟರ್ ಕೂಡ ರ್ಯಾಪಿಡ್ ರೇಟ್ ಅಲ್ಲಿ ಡಿಕ್ಲೈನ್ ಆಗ್ತಾ ಇದೆ ಬಿಕಾಸ್ ಆಫ್ ನ್ಯಾಚುರಲ್ ಅಂಡ್ ಆಂಥ್ರೋಪೋಜೆನಿಕ್ ಫ್ಯಾಕ್ಟರ್ಸ್. ಸೊ ಅದಕ್ಕೆ ನಾವು ನೇಚರ್ ರಿಸ್ಟೋರೇಷನ್ ಲಾ ತರಬೇಕು. ಸಾಯಿಲ್ ಎರೋಷನ್ ಕೂಡ ಆಗ್ತಾ ಇದೆ. ಸೊ ಇಲ್ಲೂ ಫ್ಯಾಕ್ಟ್ ಏನಾಗ್ತಾ ಇದೆ ಅಂದ್ರೆ ನ್ಯಾಷನಲ್ ಬ್ಯೂರೋ ಆಫ್ ಸಾಯಿಲ್ ಸರ್ವೆ ಅಂಡ್ ಲ್ಯಾಂಡ್ ಯೂಸ್ ಪ್ಲಾನಿಂಗ್ estimates that 30% of soil in India is degraded. So not only that, ಬಯೋಡೈವರ್ಸಿಟಿ ಕೂಡ ಲಾಸ್ ಆಗ್ತಾ ಇದೆ. ಬಯೋಡೈವರ್ಸಿಟಿ ಲಾಸ್ ನೋಡಿ ಇಲ್ಲಿ. ಸಿ ಆಲ್ಮೋಸ್ಟ್ IUCN ಲಿಸ್ಟ್ ಅಲ್ಲಿ ಇದೆ. ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಕೌನ್ಸಿಲ್ ಫಾರ್ ನೇಚರ್ ಏನ್ ಹೇಳುತ್ತೆ ಅಂದ್ರೆ ಆಲ್ಮೋಸ್ಟ್ 97 mammals, 94 bird species and 482 plant species in India are threatened with extinction, meaning their population is very less, and in a future you may not be getting to see them naturally, only you can see them in images or the videos, old videos. ಸೊ ಬಯೋಡೈವರ್ಸಿಟಿ ಲಾಸ್ ಕೂಡ ಆಗ್ತಾ ಇದೆ. ಸೊ ಇಷ್ಟೆಲ್ಲ ನ್ಯಾಚುರಲ್ ಇಶ್ಯೂ ಇದ್ದಾಗ ಇಟ್ಸ್ ಆಟೋಮೆಟಿಕಲಿ ಸೇಸ್ there is a need for such nature restoration law in India. And population growth ಕೂಡ ಆಗ್ತಾ ಇದೆ. That will create a more pressure on nature over a period of time. So if somebody or when the question asks you, do we really need a nature restoration law in India? Yes, we do need a restoration law because quality of nature in India is on decline. So how it is on decline, you will substantiate with the facts which they have mentioned. How much of soil is degraded in India, how much of land forest area has been uh, converted for non-forestry use, right? How much of species are threatened with extinction in India. So ಈ facts ಎಲ್ಲ ನೀವು quote ಮಾಡಿ, you will justify why we need a nature restoration law in India. Okay. ಸೊ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ದಿಂದ ನೋಡೋದಾದ್ರೆ, ರಿಮೆಂಬರ್ ನೇಚರ್ ರಿಸ್ಟೋರೇಷನ್ ಲಾ ಹ್ಯಾಸ್ ಬಿನ್ ಬ್ರಾಟ್ ಔಟ್ ಬೈ European Union, and they are addressing triple crisis of climate change, biodiversity loss, and environmental degradation. And remember this Natura 2000 protected areas in European Union. This is also important. ಆಮೇಲೆ ಲೈಕ್ ಸೊ ಇವನ್ ಇಫ್ ಇಂಡಿಯಾ ಗೋಸ್ ಆನ್ ಫಾರ್ ಕಮಿಂಗ್ ಔಟ್ ವಿತ್ ಅ ನೇಚರ್ ರಿಸ್ಟೋರೇಷನ್ ಲಾ, ವಾಟ್ ವಿಲ್ ಬಿ ದ ಇಶ್ಯೂ? ಸಿ ಚಾಲೆಂಜಸ್ ಫಾರ್ ಎನ್ವಿರಾನ್ಮೆಂಟಲ್ ರಿಸ್ಟೋರೇಷನ್ ಇನ್ ಇಂಡಿಯಾ ಅಂದ್ರೆ, ಸಿ ಲಾಜಿಕಲಿ ಇಫ್ ಯು ಥಿಂಕ್ ಯು ವಿಲ್ ಗೆಟ್ ದೀಸ್ ಪಾಯಿಂಟ್ಸ್ ವೆರಿ ಈಸಿಲಿ. ಮೀನ್ಸ್ ಅಂದ್ರೆ ಎಲ್ಲಾನು ನೀವು ನೆನ್ಪಿಟ್ಕೋಕ್ ಹೋದ್ರೆ ಡಿಫಿಕಲ್ಟ್ ಆಗುತ್ತೆ. ಈಗ ನೋಡಿ, ಡಿಫಾರೆಸ್ಟೇಷನ್ ಯಾಕೆ ಆಗ್ತಾ ಇದೆ, ಗ್ರೀನ್ ಸ್ಪೇಸ್ ಯಾಕೆ ಆಗ್ತಾ ಇದೆ? ಈಗ ನೋಡಿ, ಅರ್ಬನ್ ಸಿಟೀಸ್ ಆರ್ ಕಂಟಿನ್ಯೂಸ್ಲಿ ಗ್ರೋಯಿಂಗ್ ಔಟ್ವರ್ಡ್ಲಿ. ಸೊ ಔಟ್ವರ್ಡ್ಲಿ ಗ್ರೋತ್ ಆದಾಗ ಸುತ್ತಮುತ್ತ ಇರೋ ಟ್ರೀಸ್ ಎಲ್ಲ ಕಟ್ ಆಗ್ತಾ ಇದಾವೆ. ಫಾರೆಸ್ಟ್ ಏರಿಯಾ, ಗ್ರೀನ್ ಸ್ಪೇಸಸ್ ಎಲ್ಲಾನು
ಎನ್ಕ್ರೋಚ್ ಆಗ್ತಾ ಇದಾವೆ, ವೆಟ್ಲ್ಯಾಂಡ್ಸ್ ಎನ್ಕ್ರೋಚ್ ಆಗ್ತಾ ಇದಾವೆ. ಸೊ ರ್ಯಾಪಿಡ್ ಅರ್ಬನೈಸೇಷನ್ ಈಸ್ ಒನ್ ಚಾಲೆಂಜ್ ಫಾರ್ ಎನ್ವಿರಾನ್ಮೆಂಟಲ್ ರಿಸ್ಟೋರೇಷನ್. ಅಗ್ರಿಕಲ್ಚರ್ ಕೂಡ ಎಕ್ಸ್ಪಾಂಡ್ ಆಗ್ತಾ ಇದೆ. ಅಗ್ರಿಕಲ್ಚರ್ ಎಕ್ಸ್ಪಾಂಡ್ ಆದಾಗನು ಸುತ್ತಮುತ್ತಲಿನ ಏರಿಯಾಸ್ ನ ಎನ್ಕ್ರೋಚ್ ಮಾಡ್ತಾರೆ. ದಟ್ ವಿಲ್ ಆಲ್ಸೋ ಲೀಡ್ ಟು ಡಿಗ್ರೇಡೇಷನ್ ಆಫ್ ಲ್ಯಾಂಡ್ ಅಂಡ್ ಸಾಯಿಲ್ ಎರೋಜನ್. ಬಯೋಡೈವರ್ಸಿಟಿ ಕೂಡ ಲಾಸ್ ಆಗ್ತಾ ಇದೆ ಅಗ್ರಿಕಲ್ಚರ್ ಎಕ್ಸ್ಪಾನ್ಷನ್ ದಿಂದ. ಇಂಡಸ್ಟ್ರಿಯಲ್ ಪೊಲ್ಯೂಷನ್ ಕೂಡ ಇದೆ. ಇಂಡಸ್ಟ್ರೀಸ್ ಪೊಲ್ಯೂಟ್ಸ್ ಲೇಕ್ ವಾಟರ್, rivers water and all those stuff. Lack of funding and resources, insufficient financial allocation and technical expertise also will play a role in uh, hindering large scale restoration projects. And weak policy enforcement is a self-explanatory ಇವೆಲ್ಲ terms. So community resistance, so local communities are resistant to involve because they think their dependence on natural resources from these areas will be taken away. And climate change impacts, increasing frequency of extreme weather events like droughts, floods, rising temperature exacerbate degradation and complicate the restoration process. Fragmented governance, meaning environment management responsibilities are split across different levels of government and agency, leading to poor coordination and slow decision making. ಸೊ ಚಾಲೆಂಜಸ್ ಅಂತ ನೀವು ಥಿಂಕ್ ಮಾಡ್ಬೋದು, ಯಾಕೆ ಎನ್ವಿರಾನ್ಮೆಂಟ್ ಡಿಗ್ರೇಡ್ ಆಗ್ತಾ ಇದೆ, ಯಾಕೆ ಬಯೋಡೈವರ್ಸಿಟಿ ಲಾಸ್ ಆಗ್ತಾ ಇದೆ, ಕ್ಲೈಮೇಟ್ ಚೇಂಜ್ ಏನ್ ಇಶ್ಯೂಸ್ ಎಲ್ಲ. ಸೊ ಅರ್ಬನೈಸೇಷನ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಅಗ್ರಿಕಲ್ಚರ್ ಎಕ್ಸ್ಪಾನ್ಷನ್ ಆಗ್ತಾ ಇದೆ, ಇಂಡಸ್ಟ್ರಿಯಲ್ ಪೊಲ್ಯೂಷನ್, ಫಂಡಿಂಗ್ ಇಲ್ಲ, ವೀಕ್ ಪಾಲಿಸಿ ಎಂಫೋರ್ಸ್ಮೆಂಟ್, ಫ್ರಾಗ್ಮೆಂಟೆಡ್ ಗವರ್ನೆನ್ಸ್. ಇದನ್ನ ನೀವು ಓದಿ ತಿಳ್ಕೋಬಹುದು. ಸೆಲ್ಫ್ ಎಕ್ಸ್ಪ್ಲನೇಟರಿ ದೀಸ್ ಟರ್ಮ್ಸ್ ಆರ್ ಓಕೆ. ಆಮೇಲೆ ವೇ ಫಾರ್ವರ್ಡ್ ಅಂತ ಕೊಟ್ಟಿದ್ದಾರೆ. ವೇ ಫಾರ್ವರ್ಡ್ ಅಂತ ಬಂದಾಗ ವಾಟ್ ದೇ ಆರ್ ಮೆನ್ಷನಿಂಗ್ ಇಸ್, ಈಗ ಯು ಲೀಗಲಿ ಬೈಂಡಿಂಗ್ ನೇಚರ್ ರಿಸ್ಟೋರೇಷನ್ ಲಾ ತಂದಿದೆ ಅಲ್ವಾ, ಅದೇ ತರ ಇಂಡಿಯನ್ ಗೌರ್ಮೆಂಟ್ ಕೂಡ ಲೀಗಲಿ ಬೈಂಡಿಂಗ್ ರಿಸ್ಟೋರೇಷನ್ ಟಾರ್ಗೆಟ್ಸ್ ನ ತರಬೇಕು ಅಂತ ಅವರು ಹೇಳ್ತಾರೆ. ಓಕೆ. ಆಮೇಲೆ ಇಂಟಿಗ್ರೇಟೆಡ್ ಲ್ಯಾಂಡ್ ಅಂಡ್ ವಾಟರ್ ಮ್ಯಾನೇಜ್ಮೆಂಟ್. ಸೊ ನಾವು ಲ್ಯಾಂಡ್ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಪಾಲಿಸಿ, ವಾಟರ್ ಮ್ಯಾನೇಜ್ಮೆಂಟ್ಗೋಸ್ಕರ ಒಂದು ಪಾಲಿಸಿ ಸಪರೇಟ್ ಆಗಿ ತರೋದ್ಗಿಂತನೂ ಹೋಲಿಸ್ಟಿಕ್ ಆಗಿ ನಾವು ಇವನ್ನೆಲ್ಲಾನು ಅಡ್ರೆಸ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಕಮ್ಯುನಿಟಿ ಪಾರ್ಟಿಸಿಪೇಷನ್ ಇನ್ವಾಲ್ವಿಂಗ್ ಲೋಕಲ್ ಪೀಪಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ರೆಸ್ಟೋರೇಷನ್ ಬಿಕಾಸ್ ಇಟ್ ವಿಲ್ ಗಿವ್ ದಮ್ ಎಂಪ್ಲಾಯ್ಮೆಂಟ್ ಅಪಾರ್ಚುನಿಟೀಸ್ ಆಲ್ಸೋ. ಇಟ್ ವಿಲ್ ಗಿವ್ ಇಟ್ ಹೆಲ್ಪ್ ಇನ್ ಅವೇರ್ನೆಸ್ ಕ್ಯಾಂಪೇನ್ಸ್ ಅಂಡ್ ಪಾರ್ಟಿಸಿಪೇಟರಿ ಗವರ್ನೆನ್ಸ್. ಆಮೇಲೆ ಪಾಲಿಸಿ ಇಂಪ್ಲಿಮೆಂಟೇಷನ್ ಸ್ಟ್ರೆಂಥನ್ ಮಾಡಬೇಕು ಅಂತ ಹೇಳಿದ್ದಾರೆ. ನಥಿಂಗ್ ಬಟ್ ಎಂಫೋರ್ಸಿಂಗ್ ಎನ್ವಿರಾನ್ಮೆಂಟಲ್ ಲಾಸ್ ವಿತ್ ಸ್ಟ್ರಾಂಗರ್ ಮಾನಿಟರಿಂಗ್ ಮೆಕ್ಯಾನಿಸಮ್ಸ್. ಆಮೇಲೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ ಬ್ರಿಂಗ್ ದ ಫಂಡಿಂಗ್ ರಿಸೋರ್ಸಸ್, ಟೆಕ್ನಿಕಲ್ ಎಕ್ಸ್ಪರ್ಟೀಸ್ ಅಂತ. ಆಮೇಲೆ ಕ್ಲೈಮೇಟ್ ರೆಸಿಲಿಯಂಟ್ ರೆಸ್ಟೋರೇಷನ್, ಇನ್ಕಾರ್ಪೊರೇಟ್ ಕ್ಲೈಮೇಟ್ ರೆಸಿಲಿಯನ್ಸ್ ಇಂಟು ರಿಸ್ಟೋರೇಷನ್ ಪ್ರಾಜೆಕ್ಟ್ ಬೈ ಯೂಸಿಂಗ್ ಕ್ಲೈಮೇಟ್ ಅಡಾಪ್ಟೆಡ್ ಸ್ಪೀಸೀಸ್ ಅಂಡ್ ರಿಸ್ಟೋರೇಷನ್ ಟೆಕ್ನಿಕ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಕನ್ಕ್ಲೂಷನ್ ಏನ್ ಹೇಳ್ತಾರೆ ಅಂದ್ರೆ, ನೇಚರ್ ರಿಸ್ಟೋರೇಷನ್ ಲಾ ವುಡ್ ಹೆಲ್ಪ್ ರಿಸ್ಟೋರ್ ಇಕೋಸಿಸ್ಟಮ್ ಅಂಡ್ ಬೂಸ್ಟ್ ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ವೈಲ್ ಅಡ್ರೆಸಿಂಗ್ climate change. Inspired by the EU, India's legislation could set a global precedent in environmental governance. So, ಸೋಶಿಯೋ ಎಕನಾಮಿಕ್ ಡೆವಲಪ್ಮೆಂಟ್ ಅಂದ್ರೆ ನಥಿಂಗ್ ಬಟ್ ವಿ ಹ್ಯಾವ್ ಸೀನ್ ಇಟ್, ಎಕನಾಮಿಕ್ ಗೇನ್ಸ್ ಏನೇನ್ ಆಗುತ್ತೆ ಅಂತ ಯು ರಿಪೋರ್ಟ್ ಅಲ್ಲೇನೆ ಹೇಳುತ್ತೆ ಅಲ್ವಾ, ಇಷ್ಟೊಂದು ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ, ಇಷ್ಟೊಂದು ಎಕನಾಮಿಕ್ ರಿಟರ್ನ್ಸ್ ಇದೆ ಅಂತ ಇಫ್ ಯು ಇನ್ವೆಸ್ಟ್ ಇನ್ ದಿಸ್ ನೇಚರ್ ರಿಸ್ಟೋರೇಷನ್. ಸೋಶಿಯೋ ಎಕನಾಮಿಕ್ ಅಂತಂದ್ರೆ ಕ್ಲೀನರ್ ಎನ್ವಿರಾನ್ಮೆಂಟ್, ಹೆಲ್ತ್ ಇಂಡಿಕೇಟರ್ಸ್ ಇಂಪ್ರೂವ್ ಆಗುತ್ತೆ, ಕ್ವಾಲಿಟಿ ಆಫ್ ಲಿವಿಂಗ್ ಇಂಪ್ರೂವ್ ಆಗುತ್ತೆ. ದಟ್ ಇಸ್ ಸೋಶಿಯೋ ಡೆವಲಪ್ಮೆಂಟ್. ಮುಂದಿನ ಕರೆಂಟ್ ಅಫೇರ್ಸ್ ನೋಡೋಣ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂದಿಂದ. ಸೊ ಏನಿದು ನ್ಯೂಸ್ ಅಂದ್ರೆ, ಇಂಡಿಯಾ ಆಫಿಷಿಯಲಿ ಸೈನ್ಡ್ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಗ್ರಿಮೆಂಟ್ ಅಟ್ ದ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿ. ಸೊ ಸರ್ಕಾರದ ಅಧಿಕಾರ ವ್ಯಾಪ್ತಿಯಲ್ಲಿ ಹೊರಗಡೆ ಇರುವಂತ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿನ ಹೇಗೆ ಸಂರಕ್ಷಿಸಬೇಕು, ಹೇಗೆ ಅದು ಉಪಯೋಗ ಬಳಸ್ಕೋಬೇಕು ಅನ್ನೋದನ್ನೇ ಇದು ಅಗ್ರಿಮೆಂಟ್ ಆಗಿದೆ. ಈ ಅಗ್ರಿಮೆಂಟ್ ಅನ್ನು ನಾವು ಹೈಸೀಸ್ ಟ್ರೀಟಿ ಅಂತಾನೂ ಕರಿತೀವಿ. ಅಂಡ್ ದಿಸ್ ಟ್ರೀಟಿ ಈಸ್ ಡೆವಲಪ್ಡ್ ಅಂಡರ್ ಅನ್ಕ್ಲಾಸ್ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ದ ಸಿ. ಸೊ ಇಲ್ಲಿ ನಿಮ್ಗೆ ಏನ್ ಗೊತ್ತು ಆಗ್ಬೇಕು ಅಂದ್ರೆ, ಹೈ ಸೀಸ್ ಅಂದ್ರೆ ಏನು, ಅನ್ಕ್ಲಾಸ್ ಲಾ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಂತ ಕ್ವಶನ್ ಬರುತ್ತೆ. ಓಕೆ. ಸೊ ಇಲ್ಲಿ ನೋಡಿ, ಈ ಇಮೇಜ್ ಮೇಲೆ ಫೋಕಸ್ ಮಾಡಿ. ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಆಗಿ, ಈಗ ನೋಡಿ ಬೇಸಿಕಲಿ ನಿಮ್ದು ಮನೆ ಇರುತ್ತೆ ಅಲ್ವಾ. ಸೊ ಯುವರ್ ಹೋಮ್
ಅಂಡ್ ಯುವರ್ ಲ್ಯಾಂಡ್ ಪ್ರಾಪರ್ಟಿ ಅದ್ರ ಮೇಲೆ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ರೈಟ್ ಇರುತ್ತೆ. ನೋಬಡಿ ಕ್ಯಾನ್ ಇಂಟರ್ವಿನ್, ರೈಟ್? ಸೊ ಅದೇ ತರ ಆಲ್ ದ ನೇಷನ್ಸ್ ಹ್ಯಾವ್ ದರ್ ಓನ್ ಬಾರ್ಡರ್ಸ್. ವಿತಿನ್ ದಟ್ ಬಾರ್ಡರ್ ಜೋಗ್ರಫಿಕಲ್ ಏರಿಯಾ ಏನೇ ರಿಸೋರ್ಸ್ ಇರಲಿ, ದ ಕಂಟ್ರಿ ಹ್ಯಾಸ್ ಎಕ್ಸ್ಕ್ಲೂಸಿವ್ ರೈಟ್ಸ್. ಇಟ್ ಕ್ಯಾನ್ ಡೂ ವಾಟ್ ಎವರ್ ಇಟ್ ವಾಂಟ್ಸ್, ರೈಟ್? ಇಟ್ ಹ್ಯಾಸ್ ದ ಪವರ್ ಟು ಮೇಕ್ ಆಲ್ ದ ರೂಲ್ಸ್ ಆಫ್ ಕನ್ಸರ್ವೇಷನ್, ಆಲ್ಸ್ ದ ರೂಲ್ಸ್ ಆಫ್ ಅಲೋಕೇಶನ್. ಸೊ ಎಲ್ಲ ನೇಷನ್ ಕೂಡ ಅದೇ ರೀತಿ ಅವ್ರವ್ರ ಜಾಗ್ರಫಿಕಲ್ ಏರಿಯಾದಲ್ಲಿ ಬರೋ ರಿಸೋರ್ಸ್ ಮೇಲೆ ರೈಟ್ಸ್ ಇರುತ್ತೆ. ಬಟ್ ನಿಮ್ಗೆ ಗೊತ್ತಿರಬೇಕು, ಅರ್ತ್ ಸರ್ಫೇಸ್ ಹ್ಯಾಸ್ 30% ಲ್ಯಾಂಡ್ ಏರಿಯಾ ಅಪ್ರಾಕ್ಸಿಮೇಟ್ಲಿ ಅಂಡ್ 70% ಓಷನ್ ಸರ್ಫೇಸ್, ರೈಟ್? ಸೊ ನಾವು ಹೇಳಿದ್ವಿ ಲ್ಯಾಂಡ್ ಏರಿಯಾನ ಡಿವೈಡ್ ಮಾಡಿದ್ದಾರೆ. ಸೊ 70% ವಾಟರ್ ಏರಿಯಾ ಇದೆ ಅಲ್ವಾ? ಸೊ ಇಲ್ಲಿ ಹೆಂಗೆ ರಿಸೋರ್ಸಸ್ ನ ಡಿವೈಡ್ ಮಾಡಿದ್ದಾರೆ ಅಂತ ಕ್ವಶನ್ ಬರುತ್ತೆ ಅಲ್ವಾ? So that is what this UNCLOS treaty, Geneva Convention is talking about. Okay, basically ಇಲ್ಲಿ ನೋಡಿ, ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನ್ಯಾಷನಲ್ ಬೌಂಡ್ರಿ ಇರುತ್ತೆ ಅಲ್ವಾ? ಸೊ ನ್ಯಾಷನಲ್ ಬೌಂಡ್ರಿಯಲ್ಲಿ ಒಂದು ಬೇಸ್ ಲೈನ್ ಅಂತ ಮಾಡ್ತಾರೆ. ಬೇಸ್ ಲೈನ್ ದಿಂದ 12 ಕಿಲೋಮೀಟರ್ ವರೆಗೂ, 12 ನಾಟಿಕಲ್ ಮೈಲ್ಸ್ ವರೆಗೂ ಟೆರಿಟೋರಿಯಲ್ ಸಿ ಅಂತ ಕರೀತಾರೆ. ಈ ಟೆರಿಟೋರಿಯಲ್ ಸಿ ದಿಂದ 200 ನಾಟಿಕಲ್ ಮೈಲ್ಸ್ ಇಲ್ಲಿ ತನಕ ನಾವು ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಅಂತ ಕರಿತೀವಿ. ಸೊ apart from its national territory, up to 200 nautical miles from territorial sea, the country has exclusive rights over the resources even in ocean sphere. Okay, ಸೊ ಇದನ್ನ ನೀವು ನೆನ್ಪಿಟ್ಕೋಬೇಕು. ಸೊ ದ ಏರಿಯಾ ವಿಚ್ ಕಮ್ಸ್ ಬಿಯಾಂಡ್ ದಿಸ್ 200 ನಾಟಿಕಲ್ ಮೈಲ್ಸ್, ದ್ಯಾಟ್ ವಿ ಕಾಲ್ ಇಟ್ ಆಸ್ ಹೈ ಸಿ. ಸೊ ಈ ಟ್ರೀಟಿ ಹೈ ಸಿ ರಿಲೇಟೆಡ್ ಇದೆ. ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಟ್ರೀಟಿ ಅಗ್ರಿಮೆಂಟ್ ಹೆಸರು, ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್. ಸೊ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಎಲ್ಲಿ ತನಕ ಇದೆ? ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ತನಕ ಇದೆ. ಬಿಯಾಂಡ್ ದಟ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನ್ ಸಿ ಏರಿಯಾ ಬರುತ್ತೆ ಅಲ್ವಾ, ಓಷನ್ ಏರಿಯಾ ಬರುತ್ತೆ ಅಲ್ವಾ, ನಾವು ಅದನ್ನ ಹೈ ಸೀಸ್ ಅಂತ ಕರಿತೀವಿ. ಸೊ ಇದನ್ನ ನಾವು ಎಲ್ಲಿ ಅಂದ್ರೆ ಹೈ ಸೀಸ್ ಆರ್ ಏರಿಯಾಸ್ ಬಿಯಾಂಡ್ 200 ನಾಟಿಕಲ್ ಮೈಲ್ಸ್ ಫ್ರಮ್ ದ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ಸ್ ಆಫ್ ಕೋಸ್ಟಲ್ ಕಂಟ್ರೀಸ್. ದಿಸ್ ಇಸ್ ಡಿಫೈನ್ಡ್ ಇನ್ 1958 ಜೆನೆವಾ ಕನ್ವೆನ್ಷನ್. ಈ ಕನ್ವೆನ್ಷನ್ ಮೇಲೆನೆ ಬೇರೆ ಬೇರೆ ಲಾ ತಂದ್ರು. ಅದರಲ್ಲಿ ಒಂದು ಲಾನೇ UNCLOS, ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ದ ಲಾ ಆಫ್ ಸೀಸ್. ಓಕೆ, ಸೊ ಅದು ಡಿಫ್ರೆಂಟ್ ಕಂಟ್ರೀಸ್ ಮರೀನ್ ಜ್ಯೂರಿಸ್ಡಿಕ್ಷನ್ ಹೆಂಗೆ ಕನ್ಸರ್ವೇಷನ್ ಮಾಡಬೇಕು, ಅವ್ರ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ಡಿಫೈನ್ ಮಾಡುತ್ತೆ. ಇಲ್ಲಿ ನೋಡಿ, ಓಷನ್ ಸರ್ಫೇಸ್ ಆಲ್ಮೋಸ್ಟ್ 70% ಅಂತ ಹೇಳಿದ್ವಿ ಅಲ್ವಾ? ಆಲ್ಮೋಸ್ಟ್ 60% ಆಫ್ ದ ಓಷನ್ ಸರ್ಫೇಸ್ ಇಸ್ ಹೈ ಸೀಸ್. ಸೊ ಇಲ್ಲಿ ರಿಸೋರ್ಸ್ ಕನ್ಸರ್ವೇಷನ್ ಹೆಂಗ್ ಮಾಡಬೇಕು, ಪ್ರಾಫಿಟ್ ಬಂದದ್ದನ್ನ ಹೆಂಗ್ ಶೇರ್ ಮಾಡಬೇಕು ಅನ್ನೋದನ್ನೇ ಈ ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಅಗ್ರಿಮೆಂಟ್. ಓಕೆ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ. So what this BBNJ agreement is aiming for? It aims to conserve and protect marine ecology in high seas, fair and equitable sharing of benefits from marine genetic resources. Marine genetic resources andre all those plants, animals, microorganism resources. See, basically those marine genetic resources have n number of benefits, like in medicine field, treatment of cancer, in cosmetic field, in skin care products, ಅಂಡ್ ಆಲ್ಸೋ ಆಸ್ ಫುಡ್ ಸಪ್ಲಿಮೆಂಟ್ಸ್. ಎನ್ ನಂಬರ್ ಆಫ್ ಅಪ್ಲಿಕೇಶನ್ಸ್ ಇದಾವೆ. ಸೊ ಅದರಿಂದ ಹೈ ಸಿ ಏರಿಯಾದಲ್ಲಿ ರಿಸೋರ್ಸಸ್ ಏನಿದೆ ಅಲ್ವಾ, ಅದು ಯಾವ ಕಂಟ್ರಿಗೂ ಬರೋ ಎಕ್ಸ್ಕ್ಲೂಸಿವ್ ಆಗಿ ರೈಟ್ ಇರೋದಿಲ್ಲ. ಸೊ ಅಲ್ಲಿಂದ ಯಾವ್ದಾವ್ದು ಕಂಟ್ರಿ ಒಂದು ಪ್ರಾಫಿಟ್ ಮಾಡ್ಕೋತಾ ಅಂದ್ರೆ ಇಟ್ ಶುಡ್ ಬಿ ಶೇರ್ಡ್ ಈಕ್ವಲ್ ವಿತ್ ಆಲ್ ಅದರ್ ನೇಷನ್ಸ್. ಓಕೆ, ಅಂಡ್ ಆಲ್ಸೋ ದಿಸ್ ಅಗ್ರಿಮೆಂಟ್ ಟಾಕ್ಸ್ ಅಬೌಟ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್. ಸಿ, ಒಂದು ಇಂಡಸ್ಟ್ರಿ ಸೆಟ್ ಮಾಡಬೇಕಾದ್ರೆ ಸರೌಂಡಿಂಗ್ ಏರಿಯಾ ವಿಲ್ ಗೆಟ್ ಅಫೆಕ್ಟೆಡ್, ಬೀಟ್ ಫಾರೆಸ್ಟ್, ಲ್ಯಾಂಡ್, ವಾಟರ್, ಆಲ್ ಏರ್ ಪೊಲ್ಯೂಷನ್ ಅಂಡ್ ಆಲ್ ದಿಸ್ ಸ್ಟಫ್. ಸೊ ನಾವು ಏನೇ ಸೆಟ್ ಮಾಡಬೇಕಾದ್ರೂ ಎನ್ವಿರಾನ್ಮೆಂಟ್ ಇಂಪ್ಯಾಕ್ಟ್ ಏನಾಗುತ್ತೆ, ಸೊ ಶುಡ್ ಬಿ ಗೋ ಅಹೆಡ್ ವಿತ್ ದ ಪ್ರಾಜೆಕ್ಟ್ ಆರ್ ನಾಟ್ ಅಂತ ಡಿಸೈಡ್ ಮಾಡಬೇಕು. ಅದೇ ತರ ನೀವು ಹೈ ಸೀಸ್ ಅಲ್ಲಿ ಏನಾದರೂ ಪ್ರಾಜೆಕ್ಟ್ ಮಾಡೋರಿದ್ರೆ ಪ್ರಯರ್ ಟು ದ್ಯಾಟ್ ಓನ್ಲಿ ಯು ಹ್ಯಾವ್ ಟು ಕಂಡಕ್ಟ್ ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್, ಇಸ್ ವಾಟ್ ದಿಸ್ ಅಗ್ರಿಮೆಂಟ್ ಇಸ್ ಟಾಕಿಂಗ್ ಅಬೌಟ್. It also talks about capacity building and technology transfer to help developing countries fully utilize marine resources and contribute to their conservation. So, ಈಗ resources ಇದಾವೆ high seas ಅಲ್ಲಿ, but you should also have technological abilities to extract the resources also and make use of it. So, developing countries ಗೆ help ಮಾಡಕ್ಕೂ this agreement is what it is talking about. So, key features of the agreement ಅಂದ್ರೆ same things they have repeated: environmental impact assessment, benefit sharing guidelines, and biodiversity conservation and international cooperation in this sphere. ಓಕೆ, ಆಮೇಲೆ ಇಲ್ಲಿ ಸೈನಿಂಗ್ ರಾಟಿಫಿಕೇಶನ್ ಬಗ್ಗೆ ಕೊಟ್ಟಿದ್ದಾರೆ. ಜಸ್ಟ್ ನೋ, ಸೈನಿಂಗ್ ಅಂದ್ರೆ ಫಸ್ಟ್ ನೇಷನ್ ಶೋಸ್ ಇಂಟೆಂಟ್ ಟು ಜಾಯಿನ್ ಅಗ್ರಿಮೆಂಟ್, ಅಂಡ್ ರಾಟಿಫಿಕೇಶನ್ ಮೀನ್ಸ್ ನೇಷನ್ ಈಸ್ ನೌ
implementing the provisions of the agreement and it is legally bound by the provisions of the agreement. ಸೊ ಇಲ್ಲಿ ಕೊಟ್ಟಿದ್ದಾರೆ, ಅದನ್ನ ನೆನ್ಪಿಟ್ಕೊಳ್ಳಿ ನೀವು. ಡೇಟ್ಸ್ ಅಂದು ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ, ಬಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೈನಿಂಗ್ ರಟಿಫಿಕೇಶನ್ ಡಿಫ್ರೆನ್ಸ್ ಗೊತ್ತಿರಬೇಕು. ಸೊ ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ದಿಂದ ಇಂಪಾರ್ಟೆಂಟ್. ಬಯೋಡೈವರ್ಸಿಟಿ ಬಿಯಾಂಡ್ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್. ಸೊ ನ್ಯಾಷನಲ್ ಜ್ಯೂರಿಸ್ಡಿಕ್ಷನ್ ಎಲ್ಲಿ ತನಕ ಇದೆ? ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ತನಕ ಇದೆ. ಬಿಯಾಂಡ್ ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನ್ ಏನೇನು ಓಪನ್ ಓಷನ್ ಅಲ್ಲಿ ಬರುತ್ತೆ ಅಲ್ವಾ, ನಾವೆಲ್ಲ ಅದಕ್ಕೆ ಹೈ ಸೀಸ್ ಅಂತ ಕರಿತೀವಿ. ಆ ಹೈ ಸೀಸ್ ಅಲ್ಲಿ ನಾವು ಬಯೋಡೈವರ್ಸಿಟಿ ಹೆಂಗ್ ಕನ್ಸರ್ವ್ ಮಾಡಬೇಕು, ಅಲ್ಲಿಂದ ಬೆನಿಫಿಟ್ಸ್ ನ ಹೆಂಗ್ ಶೇರ್ ಮಾಡಬೇಕು ಅನ್ನೋದನ್ನೇ ಇದೆ ಅಗ್ರಿಮೆಂಟ್ ಅಂತ ನೆನ್ಪಿಟ್ಕೊಳ್ಳಿ. ಇಂಡಿಯಾ ಹ್ಯಾಸ್ ಸೈನ್ಡ್ ಇಟ್. ಸೊ ಈಗ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ವಾಟ್ ಇಟ್ ಸೇಸ್ ಇಸ್ cloud seeding to combat air pollution. So Delhi Environmental Minister has highlighted the need for importance of collaborating with various agencies to expedite approval for cloud seeding. So cloud seeding andre ಏನು? Cloud seeding is a technique aimed at artificially inducing rainfall by introducing particles such as silver iodide into clouds. So these particles serve as nuclei around which moisture can condense and ultimately forming rain droplets. ಈಗ ಬೇಸಿಕಲಿ ನೋಡಿ, ನಿಮ್ಮ ಮನೆಯಲ್ಲಿ ಇರ್ತೀರಾ ಅಲ್ವಾ? ಸೊ ವಾಟರ್ ಒಂದು ಇದ್ರಲ್ಲಿದೆ ಅಂತ ತಿಳ್ಕೊ, ಯುಟೆನ್ಸಿಲ್ ಅಲ್ಲಿ. ಓಕೆ, ಸೊ ವೆನ್ ಯು ಸ್ಟಾರ್ಟ್ಸ್ ಹೀಟಿಂಗ್ ಇಟ್, ಹೀಟ್ ಮಾಡಿದಾಗ ಬಾಯ್ಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಫ್ಟರ್ ಸಮ್ ಪಾಯಿಂಟ್ ಬಾಯ್ಲ್ ಆದದ್ದು ವೇಪರ್ ಆಗಿ ಹೊರಗಡೆ ಹೋಗುತ್ತೆ. ಸೊ ಲಿಕ್ವಿಡ್ ಸ್ಟೇಟ್ ದಿಂದ ಗ್ಯಾಸಿಯಸ್ ಸ್ಟೇಟ್ಗೆ ಕನ್ವರ್ಟ್ ಆಯಿತು, ರೈಟ್? ಇಟ್ ಬಿಕಮ್ಸ್ ಮಾಯಿಶ್ಚರ್, ಗ್ಯಾಸಿಯಸ್ ಸ್ಟೇಟ್ ಹಂಗಾಯಿತು. ಸೊ ದಿಸ್ ಇಸ್ ಇನ್ ಯುವರ್ ಹೋಮ್. ಸೇಮ್ ಥಿಂಗ್ ಹ್ಯಾಪನ್ಸ್ ಆನ್ ಕಾಂಟಿನೆಂಟ್ ಆಲ್ಸೋ. There are ocean areas, there are wells here, there are lakes, wetlands, right? ಈ ಓಷನ್ ಇದೆ. ಸೊ ಏನಾಗುತ್ತದೆ, ಎಂಟೈರ್ ಅರ್ತ್ ಅಲ್ಲಿ ಸೊ ಏನಾಗುತ್ತೆ ಅಂದ್ರೆ ಫ್ರಮ್ ಆಲ್ ದೀಸ್ ಪ್ಲೇಸಸ್ ಬಿಕಾಸ್ ಆಫ್ ಸನ್ ರೈಸ್ ವಾಟರ್ ವೇಪರ್ ಆಗ್ತಾ ಇರುತ್ತೆ. ವಾಟರ್ ವೇಪರ್ ವಿಲ್ ಗೋ ಅಪ್. ಸೊ ಸರ್ಫೇಸ್ ದಿಂದ ವಾಟರ್ ವೇಪರ್ ಮೇಲೆ ಹೋಗುತ್ತೆ. ಮೇಲೆ ಹೋಗಿ ಇಲ್ಲಿ ಲ್ಯಾಂಡ್ ಹೀಟ್ ಆಗಿದ್ರಿಂದ, ಟೆಂಪರೇಚರ್ ಇರೋದ್ರಿಂದ ವಾಟರ್ ವೇಪರ್ ಫಾರ್ಮ್ ಆಗುತ್ತೆ. ಬಟ್ ಆಸ್ ಯು ಗೋ ಅಪ್ ಟೆಂಪರೇಚರ್ ಡಿಕ್ರೀಸಸ್. ಟೆಂಪರೇಚರ್ ಡಿಕ್ರೀಸ್ ಆದಾಗ, ಸೊ ನೋಡಿ ಇಲ್ಲಿ ಲಿಕ್ವಿಡ್ ಇದ್ದಿದ್ದು ಗ್ಯಾಸ್ ಆಯ್ತು, ಮಾಯಿಶ್ಚರ್ ಆಯ್ತು. ಸೊ ಇಲ್ಲಿ ಟೆಂಪರೇಚರ್ ಡಿಕ್ರೀಸ್ ಆದಾಗ ಮಾಯಿಶ್ಚರ್ ಇದ್ದಿದ್ದು ಅಗೇನ್ ಇಟ್ ವಿಲ್ ಬಿಕಮ್ ಲಿಕ್ವಿಡ್. ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಸ್ಟಾರ್ಟ್ ಆಗುತ್ತೆ, ರೈಟ್? ಸೊ ದಿಸ್ ಫಾರ್ಮ್ ವಾಟರ್ ಡ್ರಾಪ್ಲೆಟ್ಸ್ ಆರ್ ಐಸ್ ಕ್ರಿಸ್ಟಲ್ಸ್ ಇಸ್ ನಥಿಂಗ್ ಬಟ್ ಕ್ಲೌಡ್. ಇಟ್ಸ್ ನಥಿಂಗ್ ಬಟ್ ಕ್ಲೌಡ್. ಓಕೆ, ಸೊ ಈ ಕ್ಲೌಡ್ ಯಾವಾಗ ವಾಟರ್ ಡ್ರಾಪ್ಲೆಟ್ಸ್ ಒಂದು ದೇ ರೀಚ್ ಅ ಪರ್ಟಿಕ್ಯುಲರ್ ಸೈಜ್, ವೆನ್ ದೇ ಆರ್ ವೇಟ್ ಎನಫ್ ಟು ಹೆವಿ ಎನಫ್, ದೇ ವಿಲ್ ಕಮ್ ಡೌನ್ ಟು ಅರ್ತ್ ಆಸ್ ರೈನ್. ಹಂಗ ಆಗುತ್ತೆ. ಇದು ನ್ಯಾಚುರಲ್ ಪ್ರೊಸೆಸ್ ಆಫ್ ಯುನೋ ಕ್ಲೌಡ್ ಫಾರ್ಮೇಶನ್ ಅಂಡ್ ರೈನಿಂಗ್. ಸೊ ಏನ್ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ವಾಟರ್ ವೇಪರ್ ಗ್ಯಾಸಿಯಸ್ ಫಾರ್ಮ್ ಅಲ್ಲಿ ಇದ್ದು ವಾಟರ್ ಡ್ರಾಪ್ಲೆಟ್ ಆಗುತ್ತೆ. ಸೊ ಗ್ಯಾಸ್ ಟು ಲಿಕ್ವಿಡ್ ಆಗ್ಬೇಕಂದ್ರೆ ಇಟ್ ಹ್ಯಾಸ್ ಟು ಹ್ಯಾವ್ certain medium so that it can condense on it. So naturally dust particles ಮೇಲೆ ಗ್ಯಾಸು ಕಂಡೆನ್ಸ್ ಆಗಿ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆಗುತ್ತೆ. ಸೊ ದೀಸ್ ಪ್ಲೇ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಕೆಲವೊಮ್ಮೆ ಏನಾಗುತ್ತೆ ಅಂದ್ರೆ, ಡಸ್ಟ್ ಪಾರ್ಟಿಕಲ್ಸ್, ಇಫ್ ದೇರ್ ಇಸ್ ನೋ ಮೀಡಿಯಾ, ವಾಟರ್ ವಿಲ್ ನಾಟ್ ಕಂಡೆನ್ಸ್, ದ ಮಾಯಿಶ್ಚರ್ ವಿಲ್ ನಾಟ್ ಕಂಡೆನ್ಸ್ ಇನ್ ಟು ವಾಟರ್ ವೇಪರ್. ಸೊ ವಾಟರ್ ಡ್ರಾಪ್ಲೆಟ್ಸೇ ಫಾರ್ಮ್ ಆಗೋದಿಲ್ಲ, ಅವಾಗ ಮಳೆನೇ ಆಗೋದಿಲ್ಲ. ಸೊ ಕ್ಲೌಡ್ ಸೀಡಿಂಗ್ ಅಲ್ಲಿ ಏನ್ ಮಾಡ್ತಿದೀವಿ ಅಂದ್ರೆ, we are artificially inducing rainfall by introducing particles. ಸೊ ಸಿಲ್ವರ್ ಅಯೋಡೈಡ್ ನ ನಾವು ಆರ್ಟಿಫಿಷಿಯಲ್ ಆಗಿ ಕ್ಲೌಡ್ ಅಲ್ಲಿ ಇಂಜೆಕ್ಟ್ ಮಾಡ್ತಾ ಇದೀವಿ. ಸೊ ಮೂಮೆಂಟ್ ಸಿಲ್ವರ್ ಅಯೋಡೈಡ್ ಪಾರ್ಟಿಕಲ್ ನಾವು ಆಡ್ ಮಾಡಿದಾಗ ಮಾಯಿಶ್ಚರ್ ಇದ್ದು ಸಿಲ್ವರ್ ಅಯೋಡೈಡ್ ಪಾರ್ಟಿಕಲ್ಸ್ ಮೇಲೆ ಕಂಡೆನ್ಸ್ ಆಗುತ್ತೆ, ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆಗುತ್ತೆ. ವಾಟರ್ ಡ್ರಾಪ್ಲೆಟ್ಸ್ ಅವು ದೊಡ್ಡದಾಗಿ ಕೊನೆಗೆ ಮಳೆಯಾಗಿ ಭೂಮಿಗೆ ವಾಪಸ್ ಬರುತ್ತೆ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್ ಕ್ಲೌಡ್ ಸೀಡಿಂಗ್ ಅಂತ. ಓಕೆ, ಆಮೇಲೆ ಹೌ ಡಸ್ ಇಟ್ ಆಕ್ಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೀಡಿಂಗ್ ಮೆಟೀರಿಯಲ್ಸ್, ವಾಟ್ ಆರ್ ಡೂ ಎಸ್ ಕಾಮನ್ ಮೆಟೀರಿಯಲ್ಸ್ ದಟ್ ಆರ್ ಯೂಸ್ಡ್ ಅಸ್ ಸಿಲ್ವರ್ ಅಯೋಡೈಡ್, potassium iodide, dry ice, liquid propane. So these are added as a materials. So seeds can be dispersed using aircraft or ground based sprayers. ಆಮೇಲೆ ಕಂಡೆನ್ಸೇಷನ್ ಪ್ರೊಸೆಸ್ ಬಗ್ಗೆ ಕೊಟ್ಟಿದ್ದಾರೆ. The introduced particles encourage the condensation of smaller water droplets into larger ones until they become heavy enough to fall as rain ಅಂತ. ಸೊ ನಾವು ಅದನ್ನೇ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ನೋಡಿ ಕ್ಲೌಡ್ ಇದೆ. ಸೊ ಕ್ಲೌಡ್ ಅಲ್ಲಿ ಏರ್ಕ್ರಾಫ್ಟ್ ಇದೆ. ಇಲ್ಲಿ ಏರ್ಕ್ರಾಫ್ಟ್ ಹ್ಯಾಸ್ ಇಂಜೆಕ್ಟೆಡ್ ಸಿಲ್ವರ್ ಅಯೋಡೈಡ್. ಸೊ ಸಿಲ್ವರ್ ಅಯೋಡೈಡ್ ಕ್ಲೌಡ್ ಅಲ್ಲಿ ಹೋದಾಗ ವಾಟರ್ ಡ್ರಾಪ್ಲೆಟ್ಸ್, ಮಾಯಿಶ್ಚರ್ ಇದ್ದು ವಾಟರ್ ಡ್ರಾಪ್ಲೆಟ್ಸ್ ಆಗಿ ಕಂಡೆನ್ಸ್ ಆಗುತ್ತೆ. ಸೊ ಓವರ್ ಪೀರಿಯಡ್ ಆಫ್ ಟೈಮ್ ದೇ ಬಿಗ್ಗರ್, ವೆನ್ ದೇ ಗ್ರೋ ಹೆವಿಯರ್, ದೇ ವಿಲ್ ಕಮ್ ಡೌನ್ ಟು ಅರ್ತ್ ಆಸ್ ಅ rain anta. Are you getting? So this is how cloud seeding technique works. So already ಇದನ್ನ
ದಿಸ್ ಟೆಕ್ನಿಕ್ ಹ್ಯಾಸ್ ಬಿನ್ ಎಂಪ್ಲಾಯ್ಡ್ ಇನ್ ಎ ನಂಬರ್ ಆಫ್ ಪ್ಲೇಸಸ್. ಇನ್ ಇಂಡಿಯಾದಲ್ಲಿ ಸೊಲಾಪುರ್ ಮಹಾರಾಷ್ಟ್ರದಲ್ಲಿ ಯೂಸ್ ಮಾಡಿದ್ದಾರೆ. ಸೊ ದರ್ ವಾಸ್ ಅ ರಿಪೋರ್ಟೆಡ್ ಇನ್ಕ್ರೀಸ್ ಆಫ್ ಆಲ್ಮೋಸ್ಟ್ 18% ಆಫ್ ರೈನ್ಫಾಲ್ ಅಂತ. ಆಮೇಲೆ ಯು ಎ ದಲ್ಲಿ ಕೂಡ ದಿಸ್ ಟೆಕ್ನಿಕ್ ಹ್ಯಾಸ್ ಬಿನ್ ಎಂಪ್ಲಾಯ್ಡ್ ಟು ಎನ್ಹಾನ್ಸ್ ರೈನ್ಫಾಲ್ ಇನ್ ಅರಿಡ್ ರೀಜನ್ಸ್. ಆಮೇಲೆ ಚೈನಾದಲ್ಲಿ 2008 ಬೇಜಿಂಗ್ ಒಲಿಂಪಿಕ್ಸ್ ಇದ್ದಾಗ ಕ್ಲೌಡ್ ಸೀಡಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಪೊಲ್ಯೂಷನ್ ಕಮ್ಮಿ ಮಾಡಿ ಏರ್ ಕ್ವಾಲಿಟಿ ಇಂಪ್ರೂವ್ ಮಾಡಿದ್ರು. ಮಳೆ ಆದಾಗ ಆಬ್ವಿಯಸ್ಲಿ ದ ರೈನ್ ವಾಟರ್ ವೈಲ್ ಗೋಯಿಂಗ್ ಡೌನ್ ಅಲಾಂಗ್ ವಿತ್ ಅಟ್ಮಾಸ್ಫಿಯರ್ ಅಲ್ಲಿ ಏನ್ ಡಸ್ಟ್ ಪಾರ್ಟಿಕಲ್ಸ್ ಇರ್ತಾವಲ್ಲ ಅದನ್ನು ತಗೊಂಡು ಕೆಳಗಡೆ ಹೋಗ್ತವೆ. ಮೂಮೆಂಟ್ ದಟ್ ಹ್ಯಾಪನ್ಸ್ ದ ಏರ್ ಬಿಕಮ್ಸ್ ಕ್ಲಿಯರ್, ಸೊ ಕ್ವಾಲಿಟಿ ಆಫ್ ಏರ್ ಇಂಪ್ರೂವ್ಸ್ ಲೈಕ್ ದಟ್. So a number of applications are there. So what are the pros of this cloud seeding technique then? One is reduction of air pollution because it captures airborne pollutants while going down. Forest fire na ನಾವು ಕಂಟ್ರೋಲ್ ಮಾಡಬಹುದು. ಅಂಡ್ ಫಾಗ್ ಅಂಡ್ ಹೇಲ್ ಮ್ಯಾನೇಜ್ಮೆಂಟ್ ಕೂಡ. ಸೊ ಫಾಗ್ ಅಲ್ಲಿನೂ ಇದ್ದಾಗ ಅಲ್ಲಿ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆಗುತ್ತೆ ಮೂಮೆಂಟ್ ವಿ ಆಡ್ ಪಾರ್ಟಿಕಲ್ಸ್. ಸೊ ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆಗಿ ಮಳೆ ಆಗುತ್ತೆ. ಸೊ ಇಟ್ ವಿಲ್ ಡಿಸ್ಪರ್ಸ್ ದ ಫಾಗ್ ಅಂಡ್ ವಿಸಿಬಿಲಿಟಿ ಇನ್ಕ್ರೀಸ್ ಆಗುತ್ತೆ. ಹೇಲ್ ಡ್ಯಾಮೇಜ್ ಕೂಡ. ಸೊ ಹೇಲ್ ಸ್ಟಾರ್ಮ್ಸ್ ಆಲೆಕಣ್ಣು ಮಳೆ ನೀವು ಎಲ್ಲರೂ ಕೇಳಿದಿರಲ್ವಾ, ಹೇಲ್ ಸ್ಟಾರ್ಮ್ಸ್. ಸೊ ದಿಸ್ ಕಾಸ್ ಡ್ಯಾಮೇಜ್ ಟು ಇಂಡಿವಿಜುವಲ್ ಪ್ರಾಪರ್ಟೀಸ್ ಅಂಡ್ ಇವನ್ ಕ್ರಾಪ್ಸ್. ನಾವು ಕ್ಲೌಡ್ ಸೀಡಿಂಗ್ ಟೆಕ್ನಿಕ್ ದಿಂದ ದೊಡ್ಡ ಹೇಲ್ ಫಾರ್ಮ್ ಆಗೋದನ್ನ ಮಿನಿಮೈಸ್ ಮಾಡಬಹುದು ಸ್ಮಾಲ್ ಅಮೌಂಟ್, ಬಿಕಾಸ್ ಮೋರ್ ನ್ಯೂಕ್ಲಿಯೈ. ಸೊ ಮೋರ್ ನ್ಯೂಕ್ಲಿಯೈ ಇದ್ದಾಗ ಸ್ಮಾಲ್ ಹೇಲ್ ಸ್ಟಾರ್ಮ್ಸ್ ವಿಲ್ ಬಿ ಫಾರ್ಮ್. ಸೊ ಹೇಲ್ ಡ್ಯಾಮೇಜ್ ಅನ್ನು ನಾವು ಮಿನಿಮೈಸ್ ಮಾಡಬಹುದು ಕ್ಲೌಡ್ ಸೀಡಿಂಗ್ ಟೆಕ್ನಿಕ್ ಇಂದ. ಅಗ್ರಿಕಲ್ಚರಲ್ ಸಪೋರ್ಟ್ ಕೂಡ. ಇನಿಷಿಯೇಟಿವ್ ಲೈಕ್ ಕರ್ನಾಟಕಸ್ ಪ್ರಾಜೆಕ್ಟ್ ವರ್ಷಧಾರಿ ಇನ್ 2017 ಹ್ಯಾವ್ ಏಮ್ ಟು ಪ್ರೊವೈಡ್ ಎಸೆನ್ಷಿಯಲ್ ಮಾಯಿಶ್ಚರ್ ಫಾರ್ ಕ್ರಾಪ್ಸ್. ಸೊ ಮಳೆ ಆಗೋದ್ರಿಂದ ಮಾಯಿಶ್ಚರ್ ಕಂಟೆಂಟ್ ವಿಲ್ ಇಂಪ್ರೂವ್ ಇನ್ ದ ಸರ್ಫೇಸ್. ವಾಟ್ ಆರ್ ದ ಪ್ರಾಬ್ಲಮ್ಸ್ ಆರ್ ಕಾನ್ಸ್ ಆಫ್ ದಿಸ್ ಕ್ಲೌಡ್ ಸೀಡಿಂಗ್ ಟೆಕ್ನಿಕ್? ಮಾಯಿಶ್ಚರ್ ರಿಕ್ವೈರ್ಮೆಂಟ್. ನಿಜ, ನಾವು ಹೇಳಿದೆ ಕ್ಲೌಡ್ ಅಲ್ಲಿ ನಾವು ಪಾರ್ಟಿಕಲ್ಸ್ ಆಡ್ ಮಾಡ್ತೀವಿ, ಅವಾಗ ವಾಟರ್ ಡ್ರಾಪ್ಲೆಟ್ಸ್ ಮಾಯಿಶ್ಚರ್ ಇದ್ದು ಕಂಡೆನ್ಸ್ ಆಗಿ ಮಳೆ ಕೆಳಗೆ ಬಂದು ಹೆವಿ ಆಗಿ ಮಳೆ ಬರುತ್ತೆ ಅಂತ ಹೇಳಿದ್ವಿ. ಬಟ್ ಟು ಕಂಡೆನ್ಸ್ ಫಸ್ಟ್ ದೇರ್ ಹ್ಯಾಸ್ ಟು ಬಿ ಮಾಯಿಶ್ಚರ್ ಅಲ್ವಾ. ಮಾಯಿಶ್ಚರ್ ಇದ್ರೆ ತಾನೇ ಅದು ಗ್ಯಾಸ್ ಇದ್ದದ್ದು ವಾಟರ್ ಡ್ರಾಪ್ಲೆಟ್ಸ್ ಆಗೋಕ್ ಸಾಧ್ಯ. ವಿ ಆರ್ ಆಡಿಂಗ್ ಪಾರ್ಟಿಕಲ್ಸ್, ಅದು ಮೀಡಿಯಂ ಕೊಡುತ್ತೆ. ಬಟ್ ವಾಟರ್ ಮಾಯಿಶ್ಚರ್ ಇದ್ದದ್ದು ವಾಟರ್ ಡ್ರಾಪ್ಲೆಟ್ಸ್ ಫಾರ್ಮ್ ಆಗಿ ಕಂಡೆನ್ಸ್ ಆಗಬೇಕು. ಸೊ ಎಸೆನ್ಷಿಯಲ್ ರಿಕ್ವೈರ್ಮೆಂಟ್ ಇಸ್ ದೇರ್ ಹ್ಯಾಸ್ ಟು ಬಿ ಎನಫ್ ಮಾಯಿಶ್ಚರ್ ಕಂಟೆಂಟ್. ಆಮೇಲೆ ಎನ್ವಿರಾನ್ಮೆಂಟ್ ರಿಸ್ಕ್ ಕೂಡ. ಸೊ ನಾವು ಸಿಲ್ವರ್ ಅಯೋಡೈಡ್ ಅಂತ ಆಡ್ ಮಾಡ್ತೀವಿ ಅಂತ ಹೇಳಿದ್ವಲ್ಲ, ದೇರ್ ಆರ್ ಕನ್ಸರ್ನ್ಸ್ ಅಸೋಸಿಯೇಟೆಡ್ ಲೈಕ್ ಬಯೋ ಅಕ್ಯುಮುಲೇಷನ್. ಸೊ ಇದು ಸಾಲ್ಯುಬಲ್, ಸಿಲ್ವರ್ ಅಯೋಡೈಡ್ ಈಸ್ ನಾಟ್ ಸಾಲ್ಯುಬಲ್ ಇನ್ ವಾಟರ್. ಸೊ ದೇರ್ ಆರ್ ಚಾನ್ಸಸ್ ಆಫ್ ಬಯೋ ಅಕ್ಯುಮುಲೇಷನ್, ಫುಡ್ ಚೈನ್ ಎಂಟರ್ ಮಾಡಿ ಇಟ್ ಕ್ಯಾನ್ ಕಾಸ್ ಅ ಹಜಾರ್ಡ್ ಅಂತ ಇಶ್ಯೂ ಇದೆ. ಆಮೇಲೆ ವೆದರ್ ಪ್ಯಾಟರ್ನ್ ಅಲ್ಟರೇಷನ್. ಬೇಸಿಕಲಿ ನೀವು ಜಾಗ್ರಫಿಯಲ್ಲಿ ಕಲ್ತಾಗ ಲೈಕ್ ಏರ್ ಮೂವ್ಸ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್, ಕ್ಲೌಡ್ಸ್ ವಿಲ್ ಆಲ್ಸೋ ಬಿ ಮೂವಿಂಗ್ ರೈಟ್, ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಇಲ್ಲಿ ಮಳೆ ಆಗುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಬಟ್ ವಾಟ್ ವಿ ಆರ್ ವಿ ಡೂಯಿಂಗ್ ನಾವು ಇಲ್ಲಿನೇ ಕ್ಲೌಡ್ ಸೀಡಿಂಗ್ ಮಾಡಿ ಇಲ್ಲೇ ಮಳೆ ಆಗುವಂಗೆ ಮಾಡ್ತಾ ಇದೀವಿ. ಸೊ ಆಬ್ವಿಯಸ್ಲಿ ದಿಸ್ ವಿಲ್ alter weather pattern in local location, and this will also lead to international relation disputes, because suppose this area is in two nations. Okay, so this will lead to a dispute between two nations because cloud seeding in one area may impact neighboring regions, leading to disputes. That's what it is. ಆಮೇಲೆ ನೆಕ್ಸ್ಟ್ ಕರೆಂಟ್ ಅಫೇರ್ಸ್ ನೋಡೋಣ. ವಾಟ್ ಇಟ್ ಸೇಸ್ ಇಟ್ ಇಸ್ ವಿತ್ ರೆಸ್ಪೆಕ್ಟ್ ಟು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ಸ್. ಸೊ ಏನ್ ನ್ಯೂಸ್ ಇದೆ ಅಂದ್ರೆ, ಕ್ಯಾಬಿನೆಟ್ ಅಪ್ರೂವ್ಡ್ ಕಂಟಿನ್ಯೂಯೇಷನ್ ಆಫ್ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್. ಯಾವುದು ಸೆಂಟ್ರಲ್ ಸ್ಪಾನ್ಸರ್ಡ್ ಸ್ಕೀಮ್? ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ಸ್ ಫಾರ್ ದ 15th ಫೈನಾನ್ಸ್ ಕಮಿಷನ್ ಸೈಕಲ್ ವಿತ್ ಅನ್ ಓವರ್ ಆಲ್ ಔಟ್ಲೇ ಆಫ್ 2602.98 crores. ಸೊ ಇದು ಸೆಂಟ್ರಲ್ ಸ್ಪಾನ್ಸರ್ ಸ್ಕೀಮ್ ಅಂದ್ರೆ ಬೋತ್ ಸೆಂಟ್ರಲ್ ಗೌರ್ಮೆಂಟ್ ಅಂಡ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಬಿ ಫಂಡಿಂಗ್ ದ ಸ್ಕೀಮ್. ನೋಡಿ, ನಾವು ಈಗ ಏನಾಗುತ್ತೆ ಅಂದ್ರೆ, ಬೇಸಿಕಲಿ ವಿ ಆಲ್ ಲಿವ್ ಇನ್ ಹೋಮ್ಸ್, ರೈಟ್? ಸೊ ವಿ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅವರ್ ಹೋಮ್, ಸೊ ವಿ ಆರ್ ಲಿವಿಂಗ್ ಇನ್ ಅವರ್ ಹೋಮ್. ಸೊ ಪ್ರಾಣಿಗಳು ಎಲ್ಲಿ ಸ್ಟೇ ಆಗಬೇಕು? ವೈಲ್ಡ್ ಲೈಫ್ ವೇರ್ ವಿಲ್ ದೇ ಬಿ ಲಿವಿಂಗ್? ಆಬ್ವಿಯಸ್ಲಿ ಇನ್ ಫಾರೆಸ್ಟ್, ರೈಟ್? ಫಾರೆಸ್ಟ್ ಅಲ್ಲಿ ಸ್ಟೇ ಆಗುತ್ತೆ ಅಲ್ವಾ? there will be a number of trees and all. So this is their habitat. So ಏನಾಗ್ತಾ ಇದೆ ಅಂದ್ರೆ, ಬಿಕಾಸ್ ಆಫ್ ಅರ್ಬನೈಸೇಷನ್ ಅಂಡ್ ಅಗ್ರಿಕಲ್ಚರಲ್ ಎಕ್ಸ್ಪಾನ್ಷನ್, ಇಂಡಸ್ಟ್ರಿಯಲ್ ಎಕ್ಸ್ಪಾನ್ಷನ್, ಫಾರೆಸ್ಟ್ ಏರಿಯಾ ಇಸ್ ಡಿಕ್ರೀಸಿಂಗ್. ಮೂಮೆಂಟ್ ದೇರ್ ಇಸ್ ಡಿಕ್ರೀಸ್ ಇನ್ ಫಾರೆಸ್ಟ್ ಏರಿಯಾ, ಆಬ್ವಿಯಸ್ಲಿ ವೈಲ್ಡ್ ಲೈಫ್ಗೆ ಹ್ಯಾಬಿಟ್ಯಾಟೇ ಇರೋದಿಲ್ಲ. ಮೂಮೆಂಟ್ ದೇರ್ ಇಸ್ ನೋ ಹ್ಯಾಬಿಟ್ಯಾಟ್, ದೇ ವಿಲ್ ಬಿ ಸಫರಿಂಗ್ ವಿತ್ ರೆಸ್ಪೆಕ್ಟ್ ಟು ರಿಸೋರ್ಸಸ್.
there will be no food to eat, right? So conserving habitat is very important to conserve biodiversity. ಸೊ ಕಾಡು ಇದ್ರೇನೆ ಪ್ರಾಣಿಗಳು ಉಳಿಯೋಕ್ ಸಾಧ್ಯ. ಸೊ ಅದಕ್ಕೆ ಈ ಸ್ಕೀಮ್ ಏನ್ ಮಾಡುತ್ತೆ ಅಂದ್ರೆ ವೈಲ್ಡ್ ಲೈಫ್ ಹ್ಯಾಬಿಟೇಟ್ ನ ಪ್ರೊಟೆಕ್ಟ್ ಮಾಡಕ್ಕೆ ಲಾಂಚ್ ಮಾಡಿದ್ದಾರೆ. ಓಕೆ, so there are certain components of this scheme: support to protected areas. Protected areas ಅಂದ್ರೆ national parks, wildlife sanctuaries, conservation reserve, community reserves ಅಂತ ಬರುತ್ತೆ. There is also protection of wildlife outside protected areas. There are programs to recover critically endangered species and habitats. All these are part of it. Sub components of integrated development wildlife habitats ಅಂದ್ರೆ, ಸೊ ನಾವು ಈಗ ಆಲ್ರೆಡಿ ಡಿಸ್ಕಸ್ ಮಾಡಿದಂಗೆ, to protect a particular animal, first you have to protect its habitat. Habitat ittandre it will have resources to survive, be it food and all the basic things. So ಈಗ ನಾವು ಪ್ರಾಜೆಕ್ಟ್ ಟೈಗರ್ ಲಾಂಚ್ ಮಾಡಿದ್ದೀವಿ, ಪ್ರಾಜೆಕ್ಟ್ ಲಯನ್ ಮಾಡಿದ್ದೀವಿ, ಪ್ರಾಜೆಕ್ಟ್ ಡಾಲ್ಫಿನ್ ಮಾಡಿದ್ದೀವಿ, ಪ್ರಾಜೆಕ್ಟ್ ಎಲಿಫೆಂಟ್ ಮಾಡಿದ್ದೀವಿ. ಆಲ್ ದೀಸ್ ಪ್ರಾಜೆಕ್ಟ್ಸ್ ಆರ್ ಪಾರ್ಟ್ ಆಫ್ ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಆಫ್ ವೈಲ್ಡ್ ಲೈಫ್ ಹ್ಯಾಬಿಟ್ಯಾಟ್ಸ್, ಅಂಡ್ ದೇರ್ ಇಸ್ ಫೋಕಸ್ ಟು ಪ್ರೊಟೆಕ್ಟ್ ದ ಹ್ಯಾಬಿಟ್ಯಾಟ್ಸ್. So this is what this scheme is. Next news ನೋಡೋಣ. State of global water resources. So state of global water resources is a report which has been brought out by World Meteorological Organization for the year 2023. Okay, it is an annual report, and World Meteorological Organization gets its input from National Meteorological and Hydrological Services and other organizations and experts. So there are certain findings of this river. 2023 marked the driest year for global rivers. There was a below normal river flow. Reservoir inflows were also very less. There is also a loss in glacier mass, and there are hydrological extremes. Hydrological extremes ಅಂದ್ರೆ ಡ್ರಾಟ್ ಕೂಡ ಜಾಸ್ತಿ ಇದೆ, ಫ್ಲಡ್ ಕೂಡ ಇದೆ. ಒಂದ್ ಕಡೆ ಸಿಕ್ಕಾಪಟ್ಟೆ ಮಳೆಯಾಗಿ ಫ್ಲಡ್ ಆಗ್ತಾ ಇದೆ, ಒಂದ್ ಕಡೆ ಮಳೆನೇ ಇಲ್ದೇನೆ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಿದ್ದಾರೆ. ಅಪಾರ್ಟ್ ಫ್ರಮ್ ದಿಸ್, ಯು ಶುಡ್ ನೋ what is this World Meteorological Organization. It is an intergovernmental organization with 193 member states. India is also a member. It was established by ratifying World Meteorological Convention. It is a specialized agency. ಏನು is a specialized agency ಅಂದ್ರೆ it is actually a autonomous organization which works for a UN ಅಂತ. Okay, it is a specialized agency of the United Nations for Meteorology ಅಂತ ಹೇಳ್ತಿದ್ದಾರೆ, headquartered in Geneva, Switzerland. Okay, so important ಅಂದ್ರೆ ನಿಮಗೆ state of global water resources and who has brought the report. That is more than enough. Next news ಬಂದು with respect to World Wildlife Fund's Living Planet report. So report ಏನಿದೆ, Living Planet report is brought out by World Wildlife Fund. So basic information you have to remember. So ಏನ್ report ಹೇಳ್ತಾ ಇದೆ, it talks about declining of worldwide wildlife population by 73% over past 50 years. ಸೊ ಕಳೆದ 50 ವರ್ಷಗಳಲ್ಲಿ ವೈಲ್ಡ್ ಲೈಫ್ ಪಾಪ್ಯುಲೇಷನ್ ಹ್ಯಾಸ್ ಡಿಕ್ಲೈನ್ ಬೈ 73% ಅಂತ. ಸೊ ದೆರ್ ಆರ್ ಸರ್ಟನ್ ಕೀ ಫೈಂಡಿಂಗ್ಸ್. ವಲ್ಚರ್ ಪಾಪ್ಯುಲೇಷನ್ ತುಂಬಾನೇ ಡಿಕ್ಲೈನ್ ಆಗ್ತಾ ಇದೆ, ಲೈಕ್ ವೈಟ್ ರಮ್ಪ್ಡ್ ವಲ್ಚರ್, ಇಂಡಿಯನ್ ವಲ್ಚರ್, ಸ್ಲೆಂಡರ್ ಬಿಲ್ಡ್ ವಲ್ಚರ್ ಇನ್ ಇಂಡಿಯಾ ಆರ್ ಫೇಸಿಂಗ್ particularly severe declines. ಸೊ ಡಿಕ್ಲೈನ್ ಯಾಕೆ ಆಗ್ತಾ ಇದೆ? ಡಿಕ್ಲೈನ್ ಅಂದ್ರೆ ಬಿಕಾಸ್ ಆಫ್ ಹ್ಯಾಬಿಟ್ಯಾಟ್ ಲಾಸ್. ಆಸ್ ವಿ ಡಿಸ್ಕಸ್, ಇರಕ್ಕೆ ಸರಿಯಾದ ಜಾಗ ಇರಲಿಲ್ಲ, ಅಲ್ಲಿ ಸರಿಯಾಗಿ ರಿಸೋರ್ಸ್ ಸಿಗ್ಲಿಲ್ಲ ಅಂದ್ರೆ the animals will decline. So habitat loss, habitat ಇದ್ರೂ it is in degraded state. ಆಮೇಲೆ ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಆಗುತ್ತೆ. ಎಕ್ಸಾಂಪಲ್, ಕ್ಲೈಮೇಟ್ ಚೇಂಜ್ ಆದಾಗ ಎಕ್ಸ್ಟ್ರೀಮ್ ವೆದರ್ ಆಗುತ್ತೆ, ಕೆಲವೊಮ್ಮೆ ಫ್ಲಡ್ ಆಗುತ್ತೆ, ಕೆಲವೊಮ್ಮೆ ಡ್ರಾಟ್ ಆಗುತ್ತೆ. ಸೊ ದ್ಯಾಟ್ ವಿಲ್ ಹ್ಯಾವ್ ಇಂಪ್ಯಾಕ್ಟ್ ಆನ್ ಹ್ಯಾಬಿಟ್ಯಾಟ್. ಅಂಡ್ ಇನ್ವೇಸಿವ್ ಸ್ಪೀಸೀಸ್ ಮೀನಿಂಗ್ ಅಂದ್ರೆ ದ ಸ್ಪೀಸೀಸ್ ವಿಚ್ ಆರ್ ನಾಟ್ ನೇಟಿವ್, ದೇ ಆರ್ ಫಾರಿನ್ ಟು ಪರ್ಟಿಕ್ಯುಲರ್ ಇಕೋಸಿಸ್ಟಮ್ ಅಂತ. ಸೊ ದೀಸ್ ಸ್ಪೀಸೀಸ್ ಏನ್ ಮಾಡ್ತವೆ ಅಂದ್ರೆ, because there is not much competition to these species in particular ecosystem, they grow exponentially, consuming all the resources, which will hinder the progress of native species. ಸೊ ಡಿಕ್ಲೈನಿಂಗ್ ರೀಸನ್ಗೆ ಇವೆಲ್ಲ ಅಂತ ನೆನ್ಪಿಟ್ಕೋಬೇಕು. ಸೊ ದೇರ್ ಇಸ್ ಅ ಡಿಕ್ಲೈನ್ ಇನ್ ಫ್ರೆಶ್ ವಾಟರ್ ಇಕೋಸಿಸ್ಟಮ್, ಟೆರೆಸ್ಟ್ರಿಯಲ್ ಇಕೋಸಿಸ್ಟಮ್ ಅಂಡ್ ಮರೀನ್ ಇಕೋಸಿಸ್ಟಮ್ ಕೂಡ. ರೀಜನಲ್ ಇಂಪ್ಯಾಕ್ಟ್ ಕೂಡ ಆಗಿದೆ. ಏಷ್ಯಾ ಪೆಸಿಫಿಕ್ ಪೊಲ್ಯೂಷನ್ ಇರೋದ್ರಿಂದ ಜಾಸ್ತಿ ಡಿಕ್ಲೈನ್ ಆಗ್ತಾ ಇದೆ. ಆಲ್ಮೋಸ್ಟ್ 60% ವೈಲ್ಡ್ ಲೈಫ್ ಡಿಕ್ಲೈನ್ ಆಗಿದೆ. ದ ಸ್ಟೀಪೆಡ್ ಡಿಕ್ಲೈನ್ಸ್ ಆರ್ ಅಬ್ಸರ್ವ್ಡ್ ಇನ್ ಸೌತ್ ಅಮೆರಿಕಾ, ಕೆರೆಬಿಯನ್, ಆಫ್ರಿಕಾ, ಏಸಿಯಾ ಅಂಡ್ ಪೆಸಿಫಿಕ್. ನೆಗೆಟಿವ್ ವೈಲ್ ಯುರೋಪ್ ಅಂಡ್ ನಾರ್ತ್ ಅಮೆರಿಕಾ ಈ ಶೋ ಲೋವರ್ ನೆಗೆಟಿವ್ ಟ್ರೆಂಡ್ಸ್. ಸೊ ಇಲ್ಲೂ ಕೂಡ ಡಿಕ್ಲೈನ್ ಇದೆ ಯುರೋಪ್ ಅಂಡ್ ನಾರ್ತ್ ಅಮೆರಿಕಾ, ಬಟ್ ಕಂಪೇರಿಟಿವ್ಲಿ ದ ಡಿಕ್ಲೈನ್ ಇಸ್ ವೆರಿ ಲೆಸ್ ಅಂತ.
ಓಕೆ. ಸೊ ಇಂಡಿಯಾದಲ್ಲೂ ಕೂಡ ಎನ್ ನಂಬರ್ ಆಫ್ ಸ್ಪೀಸೀಸ್ ಅಟ್ ರಿಸ್ಕ್. ಸೊ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್ ಬಗ್ಗೆ ಗೊತ್ತಿರಬೇಕು. ಫೌಂಡೆಡ್ ಇನ್ 1961, ಹೆಡ್ ಕ್ವಾರ್ಟರ್ಸ್ ಅಟ್ ಗ್ಲ್ಯಾಂಡ್, ಸ್ವಿಟ್ಜರ್ಲ್ಯಾಂಡ್. What is its mission? To preserve wilderness and reduce human environmental impact. It publishes Living Planet report. It utilizes Living Planet Index and ecological footprint calculations. Ecological footprint calculations, it basically ಏನು ಹೇಳುತ್ತೆ ಅಂದ್ರೆ how much of natural resources we have and how much of natural resources we are using. And apart from this Living Planet report, the World Wildlife Fund has also another key initiatives like Earth Hour. ಮಾರ್ಚ್ ಅಲ್ಲಿ ಆ, ಒಂದು 8:30 to 9:30 1 hour ಲೈಟ್ಸ್ ಸ್ವಿಚ್ ಆಫ್ ಮಾಡ್ತಾರೆ ಟು ಎನ್ಲೈಟನ್ ಪೀಪಲ್ ಅಬೌಟ್ ಎನ್ವಿರಾನ್ಮೆಂಟಲ್ ಇಶ್ಯೂಸ್, ಕ್ಲೈಮೇಟ್ ಇಶ್ಯೂಸ್ ಅಂತ. ಅದರ್ ಒನ್ ಇಸ್ ಡೆಪ್ಟ್ ಫಾರ್ ನೇಚರ್ ಸ್ವಾಪ್ಸ್. ಸೊ ಫಾರ್ಗಿವಿಂಗ್ ಅ ಪಾರ್ಟ್ ಆಫ್ ಡೆವಲಪಿಂಗ್ ನೇಷನ್ಸ್ ಡೆಪ್ಟ್ ಇನ್ ಎಕ್ಸ್ಚೇಂಜ್ ಫಾರ್ ಇನ್ವೆಸ್ಟ್ಮೆಂಟ್ ಇನ್ ಕನ್ಸರ್ವೇಷನ್. ಆಮೇಲೆ ಹೆಲ್ದಿ ಗ್ರೋನ್ ಪೊಟ್ಯಾಟೊ ಅಂತಾನೂ ಇದೆ, ಅನ್ ಈಕೋ ಬ್ರ್ಯಾಂಡ್ ಪ್ರಮೋಟಿಂಗ್ ಸಸ್ಟೈನಬ್ಲಿ ಗ್ರೋನ್ ಪೊಟ್ಯಾಟೋಸ್ ಥ್ರೂ ಇಂಟಿಗ್ರೇಟೆಡ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಅಂತ. ಸೊ ದೀಸ್ ಆರ್ ಅದರ್ ಕೀ ಇನಿಷಿಯೇಟಿವ್ಸ್ ಆಫ್ ವರ್ಲ್ಡ್ ವೈಲ್ಡ್ ಲೈಫ್ ಫಂಡ್: ಅರ್ತ್ ಅವರ್, ಡೆಪ್ಟ್ ಫಾರ್ ನೇಚರ್ ಸ್ವಾಪ್ಸ್, ಹೆಲ್ದಿ ಗ್ರೋನ್ ಪೊಟ್ಯಾಟೊ ಅಂಡ್ ಲಿವಿಂಗ್ ಪ್ಲಾನೆಟ್ ರಿಪೋರ್ಟ್. ರಿಮೆಂಬರ್ ದಿಸ್, ಫಿಲಿಮ್ಸ್ಗೆ ಸ್ಟ್ರೇಟ್ ಫಾರ್ವರ್ಡ್ ರಿಪೋರ್ಟ್, ಹೂ ಬ್ರಿಂಗ್ಸ್ ದಿಸ್ ರಿಪೋರ್ಟ್ ಅಂತ ಸ್ಟ್ರೇಟ್ ಫಾರ್ವರ್ಡ್ ಕ್ವಶನ್ ಬರ್ಬೋದು. ಓಕೆ. ನೆಕ್ಸ್ಟ್ ನ್ಯೂಸ್ ಬಂದು ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಗೌರ್ಮೆಂಟ್ ನೋಟಿಫೈಯಿಂಗ್ ರೂಲ್ಸ್ ಫಾರ್ ಗ್ರೀನ್ ಪ್ರಾಡಕ್ಟ್ಸ್. ಸೊ ಏನಾಗಿದೆ ಅಂದ್ರೆ ಮಿನಿಸ್ಟ್ರಿ ಆಫ್ ಎನ್ವಿರಾನ್ಮೆಂಟ್, ಫಾರೆಸ್ಟ್ ಅಂಡ್ ಕ್ಲೈಮೇಟ್ ಚೇಂಜ್ ಹ್ಯಾಸ್ ನೋಟಿಫೈಡ್ ಇಕೋ ಮಾರ್ಕ್ ರೂಲ್ಸ್. ದಿಸ್ ಈಸ್ ಆಸ್ ಪಾರ್ಟ್ ಆಫ್ ಲೈಫ್ ಮಿಷನ್ ಲೈಫ್ ಸ್ಟೈಲ್ ಫಾರ್ ಎನ್ವಿರಾನ್ಮೆಂಟ್ launched by our Prime Minister in 2021. So it replaces EcoMark scheme of 1991, and the scheme will be implemented by Central Pollution Control Board in partnership with Bureau of Indian Standards. So ಯಾಕೆ ರೂಲ್ಸ್ ತಂದ್ರು, ವಾಟ್ ಈಸ್ ದ ಅಬ್ಜೆಕ್ಟಿವ್ ಅಂದ್ರೆ ಪ್ರಮೋಟ್ ಗ್ರೀನ್ ಇಂಡಸ್ಟ್ರೀಸ್. ಸೊ ಮೂಮೆಂಟ್ ದೇರ್ ಈಸ್ ಇಕೋ ಮಾರ್ಕಿಂಗ್ ಲೇಬಲ್, it will encourage more people to buy it, so that will encourage more production of green products. So that promote green industries, consumer awareness, make people aware that particular product is environment friendly, so that they can go for buying more environment friendly. So consumer aware build ಮಾಡಕ್ಕೆ ಇದು ಹೆಲ್ಪ್ ಆಗುತ್ತೆ. And also circular economy, it supports reserve conservation and promotes recycling and reduction of waste, aligning with lifestyle principle for environment principle. So objective ಬಂದು promote green industries, create consumer awareness and promote circular economy. So what are the eligibility criteria for EcoMark? Obviously, the product must reduce pollution, minimize waste, eliminate environmental emissions. Product should be recyclable. Okay. And there should be, it must lead to conservation of resources, and the environmental impact should be minimum. So these are the qualities, criteria for getting a eco mark anta. So what are the products covered under eco mark andre? There are n number of products like cosmetics. Under this we will see skin powder, including that for infant, tooth powder, toothpaste, skin cream, hair oil. There are many things. So cosmetics are covered, soaps and detergents are covered, food items are covered like tea, coffee, electronic goods are covered like TVs, refrigerators, even textiles are covered. Okay. So basically, EcoMark scheme ಏನು, this was launched in 1991, and it was administered by Bureau of Indian Standards under the oversight of Ministry of Environment, Forest and Climate Change. The logo of this EcoMark is Matka symbol, earthen pot, which symbolizes eco-friendly products. So ಇದು ಗೊತ್ತಿರಲಿ ನಿಮಗೆ. And the scheme, this is voluntary basis. There is no compulsory for an individual to join a EcoMark scheme. It is voluntary. They can themselves join it and promote green products. ಸೊ ಅಷ್ಟೇ. ಇದು ನಿಮ್ಗೆ ಇಕೋಮಾರ್ಕ್ ಸ್ಕೀಮ್ ಬಗ್ಗೆ ಗೊತ್ತಿರಬೇಕು. ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಡ್ಮಿನಿಸ್ಟರ್ ಮಾಡುತ್ತೆ ಅಂತ ಗೊತ್ತಿರಬೇಕು. ನೌ ಇಟ್ ಹ್ಯಾಸ್ ಬಿನ್ ರಿಪ್ಲೇಸ್ಡ್ ಬೈ ಇಕೋಮಾರ್ಕ್ ರೂಲ್ಸ್ 2024. ದಿಸ್ ವಿಲ್ ಬಿ ಇಂಪ್ಲಿಮೆಂಟೆಡ್ ಬೈ CPCB in partnership with BIS. This you should know, and also know the products which are covered under ecomark. There it covers a lot of products. Okay. ನೆಕ್ಸ್ಟ್ ನ್ಯೂಸ್ ಬಂದು ಇಟ್ ಈಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾಸ್ ಬ್ಲ್ಯಾಕ್ ಕಾರ್ಬನ್ ಎಮಿಷನ್ಸ್. ಸೊ ಏನಿದೆ ಅಂದ್ರೆ
India releases 12.5 gigagrams of black carbon annually due to kerosene based lighting. Okay, this accounts for 10% of total residential black carbon emissions. See, most of the rural areas are still dependent on kerosene lamps. Power cut ಆದಾಗ they go for kerosene lamps. So that's why there is a release of around 12.5 gigagrams of black carbon annually ಅಂತ ಇಲ್ಲಿ ರಿಪೋರ್ಟ್ ಹೇಳ್ತಾ ಇದೆ. And this dependence on kerosene lighting is particularly high in eastern regions ಅಂತ ಇವರು ಹೇಳ್ತಾ ಇದ್ದಾರೆ. ಸಿ, 30% of rural households use kerosene lighting during power cuts in India, and this figure which is as high as 70% in eastern regions ಅಂತ. So regional emission contributions. Eastern India contributes around 60% of black carbon emissions from secondary lighting sources. Bihar alone emits over 3 gigograms per year from kerosene lighting ಅಂತ ಹೇಳ್ತಾ ಇದ್ದಾರೆ. ಸೊ ಪರ್ಟಿಕ್ಯುಲರ್ಲಿ ಫೆಸ್ಟಿವಲ್ ಸೀಸನ್ ಇರುತ್ತೆ ಅಲ್ವಾ, ಸೊ ಅವಾಗ ದ ಎಮಿಷನ್ ಈಸ್ ಆನ್ ಹೈಯರ್ ಸೈಡ್ ಅಂತ ಇದೆ. ಅಂಡ್ ಎಮಿಷನ್ ಈಸ್ ಆಲ್ಸೋ ಹೈಯರ್ ಡ್ಯೂರಿಂಗ್ ದಿವಾಲಿ ಲ್ಯಾಂಪ್ಸ್, ಪರ್ಟಿಕ್ಯುಲರ್ಲಿ ಇನ್ ಸ್ಟೇಟ್ಸ್ ಆಫ್ ಉತ್ತರ ಪ್ರದೇಶ್, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ್, ತಮಿಳುನಾಡು, ಬಿಹಾರ್. ಓಕೆ, ಸೊ ಇದು ನಿಮ್ಗೆ ಏನು ಬೇಸಿಕಲಿ ಗೊತ್ತಿರಬೇಕು ಅಂದ್ರೆ, ಇಂಡಿಯಾ ಈಸ್ ರಿಲೀಸಿಂಗ್ ಅರೌಂಡ್ 12 gigagrams of black carbon annually due to kerosene based lighting ಅಂತ. ಸೊ ಡಿಪೆಂಡೆನ್ಸಿ ಆನ್ kerosene based lighting is a main cause for black carbon release in India. And what is this black carbon? Black carbon is nothing but a short lived climate pollutant. So climate pollutant is something which causes ಗ್ಲೋಬಲ್ ವಾರ್ಮಿಂಗ್. ಅದಕ್ಕೆ ನಾವು ಕ್ಲೈಮೇಟ್ ಪೊಲ್ಯೂಟೆಂಟ್ ಅಂತ ಕರಿತೀವಿ. ಶಾರ್ಟ್ ಲಿವ್ಡ್ ಅಂದ್ರೆ ಅ ಪೊಲ್ಯೂಟೆಂಟ್ ವಿಚ್ ಲೀವ್ಸ್ ಫಾರ್ ಲೆಸ್ಸರ್ ಪೀರಿಯಡ್ ಕಂಪೇರ್ಡ್ ಟು CO2, ಕಾರ್ಬನ್ ಡೈಆಕ್ಸೈಡ್. ಅದಕ್ಕೆ ನಾವು ಶಾರ್ಟ್ ಲಿವ್ಡ್ ಅಂತ ಕರಿತೀವಿ. ಸೊ ಬ್ಲ್ಯಾಕ್ ಕಾರ್ಬನ್ ಇಸ್ ಅ ಶಾರ್ಟ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್, ಮೀನಿಂಗ್ ಇಟ್ ಸ್ಟೇಸ್ ಇನ್ ಅಟ್ಮಾಸ್ಫಿಯರ್ ಫಾರ್ ಲೆಸ್ಸರ್ ಪೀರಿಯಡ್ ಕಂಪೇರ್ಡ್ ಟು ಕಾರ್ಬನ್ ಡೈಆಕ್ಸೈಡ್, ಬಟ್ ಇಟ್ ಸ್ಟಿಲ್ ಕಾಸಸ್ ಗ್ಲೋಬಲ್ ವಾರ್ಮಿಂಗ್. ಬಟ್ ಈಸ್ ಹೈಲಿ ಪೋಟೆಂಟ್ ಅಂದ್ರೆ ಇದು ಕಡಿಮೆ ಸಮಯ ಇದ್ರೂ ಕೂಡ ಇದು ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತೆ ಕಂಪೇರ್ಡ್ ಟು CO2. ಸೊ ಇಟ್ಸ್ ಪೊಟೆನ್ಷಿಯಲ್ ಇಸ್ ಹೈ ಕಂಪೇರ್ಡ್ ಟು CO2. ಇಟ್ ಕಂಟ್ರಿಬ್ಯೂಟ್ಸ್ ಟು ಗ್ಲೋಬಲ್ ವಾರ್ಮಿಂಗ್ ಅಂಡ್ ಏರ್ ಪೊಲ್ಯೂಷನ್. ಸೊ ವಾಟ್ ಆರ್ ದ ಸೋರ್ಸಸ್ ಫ್ರಮ್ ವೇರ್ ದ ಬ್ಲ್ಯಾಕ್ ಕಾರ್ಬನ್ is getting emitted into the atmosphere? Sources are like vehicles, non-road mobile machinery, ships, coal or wood burning, stores, forest fires, agriculture, waste burning. Okay, so what are the impacts of this black carbon? See, it is nothing but a it is a part of particulate matter. So ಕನ್ನಡದಲ್ಲಿ ಹೇಳೋದಾದ್ರೆ ಹೊಗೆ, ಮಸಿ, ಧೂಳು ಇದೆಲ್ಲ ಮಿಕ್ಸ್ಚರ್ ಆಗಿರೋದಕ್ಕೆ ನಾವು ಪರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಕರಿತೀವಿ, ಕನಗರ ಮಾಲಿನ್ಯ ಅಂತ. ಸೊ ಬ್ಲ್ಯಾಕ್ ಕಾರ್ಬನ್ ಕಾಮನ್ಲಿ ನೋನ್ ಆಸ್ soot, ಮಸಿ, a particulate pollutant that negatively affects both climate and human health. Okay, ಸೊ ಹೌ ಇಟ್ ಇಂಪ್ಯಾಕ್ಟ್ಸ್. ಈಗ ನೋಡಿ, ಕ್ಲೌಡ್ಸ್ ಇರ್ತವೆ, ಕ್ಲೌಡ್ಸ್ ಬೇಸಿಕಲಿ ವೈಟ್ ಆಗಿರುತ್ತೆ. ಸೊ ವೈಟ್, ವಾಟ್ ಇಟ್ ಡಸ್ ಇಸ್ ಇಟ್ ರಿಫ್ಲೆಕ್ಟ್ಸ್ ಬ್ಯಾಕ್ ಸನ್ಲೈಟ್ಸ್. ಬ್ಲ್ಯಾಕ್ ಇದ್ದಾಗ ಏನಾಗುತ್ತೆ ಅಂದ್ರೆ, ಇಟ್ ಡಸ್ ನಾಟ್ ರಿಫ್ಲೆಕ್ಟ್ ಸನ್ಲೈಟ್, ರಾದರ್ ಇಟ್ absorbs sunlight. So moment it absorbs sunlight, it releases heat into the atmosphere. So it leads to increase in the temperature. So this is how it contributes to global warming. Again, snow kuda irutte polar area dalli, and even in Himalayas, higher altitudes, you have snow covered areas. So alli white snow also reflects back sunlight, but moment this particulate matter soot is on the ice, it absorbs sunlight, so it leads to melting of glaciers and snow and ice increasing melting. So these are the ill effects of negative impacts of black carbon. ನಿಮಗೆ ನೆನಪಿರ್ಲಿ. And it also has impact on humans. The particulates trapped in lungs lead to illness in humans ಅಂತ. So ಇಲ್ಲಿ ಕೊಟ್ಟಿದ್ದಾರೆ, what are the sources from which you get black carbon? Smoke from open burning, industry and coal fired power plants, engine emissions ಅಂತ ಕೊಟ್ಟಿದ್ದಾರೆ. ಓಕೆ, ಸೊ ಇಂಪ್ಯಾಕ್ಟ್ ಇಸ್ ಸೇಮ್. ಕ್ಲೈಮೇಟ್ ಚೇಂಜ್ ಇಂಪ್ಯಾಕ್ಟ್ ಆಗುತ್ತೆ, ಈ ಫಿಗರ್ ಅಲ್ಲಿನೇ ಕೊಟ್ಟಿದ್ದಾರೆ. ಕ್ಲೈಮೇಟ್ ಚೇಂಜ್, ಅಬ್ಸಾರ್ಬಿಂಗ್ ಸೋಲಾರ್ ರೇಡಿಯೇಷನ್ ಅಂಡ್ ರಿಲೀಸಿಂಗ್ ಹೀಟ್ ಇನ್ ಟು ದ ಅಟ್ಮಾಸ್ಫಿಯರ್.
ನಾವು ಅದನ್ನೇ ಡಿಸ್ಕಸ್ ಮಾಡಿದ್ವಿ. ಅಂಡ್ ಇಟ್ ಈಸ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್ ಕಂಟ್ರಿಬ್ಯೂಟ್ ಟು ಗ್ಲೋಬಲ್ ವಾರ್ಮಿಂಗ್ ಆಫ್ಟರ್ ಕಾರ್ಬನ್ ಡೈಆಕ್ಸೈಡ್. ಸೊ ಕಾರ್ಬನ್ ಡೈಆಕ್ಸೈಡ್ ಇಸ್ ದ ಫಸ್ಟ್ ಮೇಜರ್ ಕಂಟ್ರಿಬ್ಯೂಟರ್ ಟು ಗ್ಲೋಬಲ್ ವಾರ್ಮಿಂಗ್. ಆಫ್ಟರ್ ದಟ್ ಬ್ಲ್ಯಾಕ್ ಕಾರ್ಬನ್. ಅಂಡ್ ನಾವು ನೋಡಿದ್ವಿ ಇಟ್ ಈಸ್ ಹೈ ಪೊಟೆಂಟ್ ಕಂಪೇರ್ಡ್ ಟು CO2, ಮೀನಿಂಗ್ ಬ್ಲ್ಯಾಕ್ ಕಾರ್ಬನ್ಸ್ 20-year potential for global warming is 700 to 4,000 times that of CO2. So it is high potent and it can accelerate melting of snow and ice ಅಂತ ಹೇಳ್ತಿದ್ದಾರೆ. ಸೊ ಏರ್ ಪೊಲ್ಯೂಷನ್ ಕೂಡ ಇಟ್ ಈಸ್ ಅ ಪಾರ್ಟ್ ಆಫ್ ಪರ್ಟಿಕ್ಯುಲೇಟ್ ಮ್ಯಾಟರ್. It is very fine, can enter the bloodstream and reach the organs. And PM2.5, a type of fine particulate matter, can cause damage to lungs, heart and brain. ಸೊ ಬ್ಲ್ಯಾಕ್ ಕಾರ್ಬನ್ ಅಂತ ಏನಂದ್ರೆ ಗೊತ್ತಿರಲಿ, ಶಾರ್ಟ್ ಲಿವ್ಡ್ ಕ್ಲೈಮೇಟ್ ಪೊಲ್ಯೂಟೆಂಟ್, ಬಟ್ ಇಟ್ ಈಸ್ ಹೈಲಿ ಪೊಟೆಂಟ್. ಇಟ್ ಹ್ಯಾಸ್ ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ವಾರ್ಮಿಂಗ್ ಅಂಡ್ ಏರ್ ಪೊಲ್ಯೂಷನ್. ಸೋರ್ಸಸ್ ಗೊತ್ತಿರಲಿ ನಿಮಗೆ. ಅಂಡ್ ರೈಟ್ ನೌ, ಬಿಕಾಸ್ ಆಫ್ ಕೆರೋಸಿನ್ ಬೇಸ್ಡ್ ಲೈಟ್ನಿಂಗ್, ಇಂಡಿಯಾಸ್ ಬ್ಲ್ಯಾಕ್ ಕಾರ್ಬನ್ ಎಮಿಷನ್ ಈಸ್ ಆನ್ ಹೈಯರ್ ಸೈಡ್, ಅಬೌಟ್ 12.5 gigagrams per year ಅಂತ ಇದು ನಿಮ್ಗೆ ನೆನಪಿರ್ಲಿ. ಓಕೆ.